ಸೈಟು ಅಂತಂದರೆ ಚೆನ್ನಾಗಿದೆ, ವಾತಾವರಣ ಎಲ್ಲ ತುಂಬ ಚೆನ್ನಾಗಿದೆ. ಯಾಕಂದರೆ ಸಿಟಿ ಒಳಗಡೆ ಹೋಯ್ತು ಅಂದರೆ ಟ್ರಾಫಿಕ್ಸು ಮತ್ತು ಎಲ್ಲ ಒಂಥರ ವಾತಾವರಣ ಚೆನ್ನಾಗೈತೆ. ಇಲ್ಲಿ ನೀಟಾಗಿ ಡೆವಲಪ್ಮೆಂಟ್ ಮಾಡಿದ್ದಾರೆ ಸರ್. ಇಲ್ಲಿ ಸೈಟ್ ಯಾವುದೇ ರೀತಿ ಅಂತಂದರೆ ಒಂದು ರೋಡ್ ಆಗಲಿ, ಒಂದು ಡಾಂಬರ್ ರೋಡ್ ಆಗಲಿ, ಒಂದು ಮತ್ತೆ ವಾಟರ್ದು ಇದಾಗಲಿ, ಮತ್ತೆ ಪಾರ್ಕ್ಗಳಾಗಲಿ ಎಲ್ಲ ಒಂದು ಫೆಸಿಲಿಟಿ ಇದೆ ಸರ್ ಇಲ್ಲಿ. ಅಂದರೆ ಒಂದು ಸೈಟ್ ನಂಬರಿಂದ ಆಗಲಿ, ಒಂದು ಡಾಕ್ಯುಮೆಂಟ್ ಒಂದು ವಿಚಾರದಾಗಲಿ ಎಲ್ಲ ಪ್ರತಿಯೊಂದು ನೀಟಾಗಿ ಮಾಡಿದ್ದಾರೆ ಸರ್. ಟೋಟಲ್ 4 ಸೈಟ್ ಬುಕ್ ಮಾಡೋದು ಇಲ್ಲಿ. 4 ಸೈಟಲ್ಲಿ ನಮ್ಮ ಅವ್ರದ್ದೊಂದು ನಮ್ಮ ಫ್ರೆಂಡ್ಸ್ ಇಬ್ಬರದು ಟೋಟಲ್ 4 ಸೈಟ್ ಬುಕ್ ಮಾಡೋ. ಅದರಿಂದ ಅವ್ರು ಏನು ಮಾಡೋದು ಅಂದರೆ ಸ್ವಲ್ಪ ಸೈಟ್ಗೆ ಸ್ವಲ್ಪ ಮಾರ್ಜಿನ್ ಮಾಡಿಕೊಟ್ರು, ಪರವಾಗಿಲ್ಲ, ಸ್ವಲ್ಪ ಚೆನ್ನಾಗಿ ಸೈಟ್ ಇದು ಮಾಡಿಕೊಟ್ರು ಸರ್ ಇಲ್ಲಿ. ಇಲ್ಲಿ ಸೈಟ್ ತಗೋಬೇಕಂದ್ರೆ ಸ್ವಲ್ಪ ನಾವು ಅಂದರೆ ಇದು ಯೋಚನೆ ಇರಲಿಲ್ಲ. ಮೊದಲೆಲ್ಲ ಅಷ್ಟು ಕೆಪಾಸಿಟಿ ಇರಲಿಲ್ಲ. ಇವಾಗ ಅಂದರೆ ಸ್ವಲ್ಪ ನಮಗೂ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಿ ಮತ್ತು ಹೋಗ್ತಾ ಬರ್ತಾ ಸ್ವಲ್ಪ ಹೈವೇಲಿ ನೋಡ್ತಿದ್ವಲ್ಲ, ಮನೆ ಎಲ್ಲ ಒಬ್ಬೊಬ್ಬರು ಕಟ್ಕೊಂಡಿದ್ರು, ಸ್ವಲ್ಪ ಹೈವೇನಿತ್ತು, ಸ್ವಲ್ಪ ನೋಡೋಕ್ಕೆ ವಾತಾವರಣ ಚೆನ್ನಾಗಿತ್ತು. ಇಲ್ಲಿ ಒಂದು ಜಾಗ ಇರಬೇಕು ಅಂತ ಆಸೆ ಪಟ್ವಿ. ಅದಕ್ಕೆ ಒಂದು ಕನಸು ಥರ ಮಾಡಿ ತಗೊಳ್ಳೇಬೇಕು ಅಂತ ನಿರ್ಧಾರ ಮಾಡಿ ನೋಡಿ ಇವಾಗ ತಗೊಳ್ಳೋಕ್ಕೆ ದೇವರು ಇದೇ ಹೆಲ್ಪ್ ಮಾಡಿದ್ದಾರೆ. 80 ಅಡಿ ನೀರು ಬಂದಿದೆ ಸರ್. ನನಗೆ ಬೋರ್ ಹಾಕ್ಸಿದ್ರಿ ಸರ್? ಬೋರ್ ಹಾಕ್ಸಿದ್ದೀನಿ. 80 ಅಡಿಗೆ 1 ಇಂಚ್ ನೀರು ಬಂತು. ಯಾಕೂ ಇರಲಿ, ಬೇಸಿಗೆ ಟೈಮಲ್ಲಿ ನನಗೆ ಮುಂದೆ ಫ್ಯೂಚರ್ ಬೇಕಾಗತ್ತಲ್ಲ ನೀರು ಅಂದ್ಬಿಟ್ಟಿಂದ 260 ಅಡಿ ಇಳಿಸಿದ್ದೀನಿ. 260 ಅಡಿಗೆ ನನಗೆ 2.5 ಇಂಚ್ ನೀರು ಬಂದಿದೆ. 2.5 ಇಂಚ್ ಬಂದಿದೆ. ನೀರು ಮಾತ್ರ ಬ್ಯೂಟಿಫುಲ್ ಆಗಿದೆ. ಬರ್ರಿ ಬೀಗ್ರ, ಊಟ ಮಾಡೋಣ. ಬಾಳ್ ಮಂದಾಗ್ಲಿ ತಗೋರಿ. ನಿಮ್ಮ ಬಾಯ ಅರಿಕೆಯಿಂದ ಹಂಗ ಆಗ್ಲೇವಾ? ನಮಸ್ತೆ ಗೆಳೆಯರೇ, ಬದುಕಿನ ಬುತ್ತಿಗೆ ತಮಗೆ ಎಂದಿನಂತೆ ಆದರದ ಸ್ವಾಗತ. ನಾನಿವತ್ತು ಮತ್ತೆ ಒಂದು ಸೈಟ್ ವಿಚಾರವಾಗಿ ಮಾತಾಡೋನಿದ್ದೀನಿ. ಆಲ್ರೆಡಿ ಮನೆ ಆಗಿದ್ದೀರಿ, ನೋಡ್ತಾ ಇದ್ದೀರಿ. ನನ್ನ ಹಿಂದೆ ಒಂದು ಮನೆ ಇದೆ, ಮುಂದೆ ಒಂದು ಮನೆ ಇದೆ. ಲೇಔಟ್ ತುಂಬ ಮನೆಗಳಿದೆ, ಸುಸಜ್ಜಿತವಾದ ಲೇಔಟು. ರೇರಾ ಅಪ್ರೂವಲ್ ಸೈಟ್ ಕತೆ ತೊಗೊಂಡು ಬಂದಿದ್ದೀನಿ. ಯಾಕೆಂದರೆ ಇತ್ತಿತ್ತಲಾಗಿ ಡಾಕ್ಯುಮೆಂಟ್ ಚೆನ್ನಾಗಿರೋ ಲೇಔಟ್ಗಳು ಸಿಗೋದೇ ಕಷ್ಟ. ಅಂಥದ್ರಲ್ಲಿ ನೀವು ಆಲ್ರೆಡಿ ಒಂದು ಹೆಸರು ಕೇಳಿರ್ತೀರಿ, ಉಪಕಾರ ಅಂಥೇಳಿ. ನನಗಂತೂ ನೆನಪಿದೆಯಪ್ಪ. ಉಪಕಾರ ಅಂದ್ರೆ ಮೊನ್ನೆವರೆಗೆ ನಮ್ಮ ಕಡೆ ಒಂದು ಅಡಿಕೆ ಚೀಟ್ ಬರ್ತಿತ್ತು ರೀ, ಅದರಲ್ಲಿ ಉಪಕಾರ ಅಂತಿರ್ತಿತ್ತು. ಆ ಹೆಸರು ನೆನಪು ಬಂತು. ಬಟ್ ಬೆಂಗಳೂರಲ್ಲಂತೂ ಅದ್ಭುತವಾದ ಹೆಸರು ಮಾಡಿದೆ ಉಪಕಾರ ಡೆವಲಪರ್ಸ್ ಅಂತ. ಅವರು ಸುಮಾರು ಒಂದು 45ರಿಂದ 50 ಲೇಔಟ್ ಮಾಡಿದ್ದಾರೆ. ಸುಮಾರು ಒಂದು 25ರಿಂದ 30 ಸಾವಿರ ಕುಟುಂಬಗಳು ವಾಸಿಸ್ತಾ ಇದ್ದಾವೆ ಇವತ್ತು ಮನೆ ಕಟ್ಕೊಂಡು. ಒಂದೇ ಒಂದು ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ. ಕೆಂಗೇರಿಯಲ್ಲಿ 250 ರೂಪಾಯಿಗೆ ಸ್ಕ್ವೇರ್ ಫೀಟು ಒಂದನ್ನು ಮಾರ್ತಾರೆ ಅವರು ಸ್ಟಾರ್ಟಿಂಗ್ ಶುರುವಾದಾಗ. ಇವತ್ತಲ್ಲಿ ಎಷ್ಟು ಗೊತ್ತಾ ನಿಮಗೆ? 15,000 ರೂಪಾಯಿ ಸ್ಕ್ವೇರ್ ಫೀಟ್. ಎಷ್ಟು ಅದ್ಭುತ ಅಲ್ಲ? ಇವ್ರು ಮಾಡಿರೋ ಲೇಔಟ್ಗಳೆಲ್ಲ ಹಿಂಗೆ ಆಗಿದೆ ರೀ. ಕಾರಣ ಏನು ಅಂತ ಹೇಳಿದರೆ, ಅದ್ಭುತವಾಗಿ ಲೇಔಟ್ ಮಾಡ್ತಾರೆ, ಪಕ್ಕ ಡಾಕ್ಯುಮೆಂಟ್ಗಳು ಕೊಡ್ತಾರೆ, ಸುಸಜ್ಜಿತವಾಗಿ ಮಾಡ್ತಾರೆ. ಈ ಲೇಔಟ್ ಕೂಡ ತೋರಿಸ್ತಾ ಹೋಗ್ತೀನಿ. ನಿಮಗೇನಿಲ್ಲ ಅಂಥೇಳಿ ಎಲ್ಲವೂ ಇದೆ. ಹಾಗಾಗಿ ಇಲ್ಲಿ ಇನ್ವೆಸ್ಟ್ ಮಾಡ್ತಕ್ಕಂಥವ್ರು, ಆಲ್ರೆಡಿ ಮನೆ ಕಟ್ಕೊಂಡು ಇರ್ತಕ್ಕಂಥವ್ರು, ಇನ್ನು ಫ್ಯೂಚರ್ ನೀವೇನಾದರೂ ಭಾಳ ಜನಕ್ಕೆ ಒಂದು ಇರುತ್ತೆ, ಇನ್ವೆಸ್ಟ್ಮೆಂಟ್ ಮಾಡಬೇಕು, ಎಲ್ಲಿ ಮಾಡಬೇಕು, ಸರಿಯಾದ ಪ್ರಾಪರ್ಟಿ ಸಿಕ್ಕರೆ ಮಾಡಬೇಕು ಅಂತ. ಹಾಗಾಗಿ ನೀವು ಇನ್ವೆಸ್ಟ್ಮೆಂಟ್ ಮಾಡೋರಿದ್ರೆ 100% ಇಲ್ಲಿ ಮಾಡ್ಬೋದು. ನಿಮಗೆ ಒಂದು 2 ವರ್ಷದಲ್ಲಿ ಅದು ಡಬಲ್ ಆಗುತ್ತೆ, ಅದರ ಅನುಮಾನ ಬೇಡ. ಯಾಕಂದ್ರೆ ನಾನು ಗ್ಯಾರಂಟಿ ಹೇಳ್ತೀನಿ. ನನಗೂ ಮೈಸೂರಿಂದ ಇಲ್ಲಿಗೆ ಬರಬೇಕಾದ್ರೆ ಆ್ಯಕ್ಚುಲಿ ನಾನು ನಿಂತ್ಕೊಂಡಿರ್ತಕ್ಕಂಥ ಜಾಗ ಈಗ ಮೈಸೂರಿಂದ ಒಂದು 38 ಕಿಲೋಮೀಟ್ರ್ ಆಗುತ್ತೆ, ಹುಣಸೂರಿಂದ 3 ಕಿಲೋಮೀಟ್ರ್ ಆಗುತ್ತೆ. ಆ ಜಾಗದಲ್ಲಿ ನಿಂತ್ಕೊಂಡಿದ್ದೀನಿ. ಮೇನ್ ರೋಡಲ್ಲೇ ಇದೆ. ಮಡಿಕೇರಿಯಿಂದ 1 ಅವರ್ ಜರ್ನಿ ಆಗುತ್ತೆ. ಊಟಿ ರೋಡ್ ಇದು, ಊಟಿ ಹೈವೇಗೆ ಹೋಗುತ್ತೆ. ಆ ಜಾಗದಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ. ಬನ್ನಿ, ಇದ್ರ ಕಂಪ್ಲೀಟ್ ವಿವರನ ತಿಳಿಸ್ಕೊಡೋದಕ್ಕೆ ಮ್ಯಾನೇಜರ್ ಆದಂಥ ವೆಂಕಟ್ ರೆಡ್ಡಿ ಸರ್ ನಮ್ಮ ಜೊತೆಗಿದ್ದಾರೆ. ಅವ್ರ ಜೊತೆ ಮಾತಾಡೋಣ. ಸರ್ ಬನ್ನಿ. ನಮಸ್ತೆ ಸರ್. ಸರ್ ನಮಸ್ತೆ. ನಮಸ್ತೆ ನಮಸ್ತೆ. ಭಾಳ ಖುಷಿ ಆಯಿತು ಸರ್ ವೆಂಕಟ್ ರೆಡ್ಡಿ ಸರ್. ಅಲ್ಲಿಂದ ಆ್ಯಕ್ಚುಲಿ ಮೈಸೂರು ಬಿಟ್ಟಾಗ ಒಂದು ಅನುಮಾನ ಇತ್ತು ನನಗೆ. ಏನಪ್ಪ ಹೋಗ್ತಾನೆ ಇದೆ ದಾರಿ, ಇಷ್ಟು ದೂರ ಸೈಟ್ ತೊಗೋಬೇಕಾ, ಆಗುತ್ತಾ, ಇದು ಹೆಂಗಪ್ಪ ದೂರ ಆಯ್ತು ಅಂತ ಅಂದ್ಕೊಂಡು ಬಂದೆ. ಸರ್ ಒಂದು ಎಂಟ್ರಿ ಕೊಟ್ಟೆ ನೋಡ್ರಿ ಸರ್ ಈ ಲೇಔಟ್ಗೆ. ಎಂಟ್ರಿನೇ ಅದ್ಭುತವಾಗಿತ್ತು. ಚೇಂಜ್ ಆಗುತ್ತಲ್ಲ ಸರ್, ಖುಷಿ ಆಗೋಯ್ತು. ಯಾವಾಗಲೂ ಲೇಔಟ್ ಹಂಗೆ ಅನಿಸ್ಬೇಕು ನಿಮಗೆ. ನಾವು ಏನಾದರೂ ಒಂದು ಸರ್ ಒಂದೊಂದು 10 ರೂಪಾಯಿಗೆ ಬೆಲೆ ಇದೆಯಲ್ಲ ಸರ್, ಯಾವುದ್ರ ಮೇಲೆ ಬೆಲೆ ಇದೆ ಸರ್. ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ಅಂದರೆ ಆ ಜಾಗ ಹಂಗೆ ಅನಿಸ್ಬಿಡ್ಬೇಕು ನಾವು ಪಾಸಿಟಿವ್ ಅಂತ. ಇಲ್ಲಿ ಬಂದಾಗ ನಂಗೆ ಅದೇ ಫೀಲ್ ಆಯಿತು. ಒಳಗಡೆ ಬಂದೆ ಅಂತೂ ಸ್ವರ್ಗ ಬಿಡ್ರಿ. ಆಲ್ರೆಡಿ ಮನೆ ಕಟ್ಕೊಂಡಿದ್ದಾರೆ, ಲೇಔಟ್ ತುಂಬ ಮನೆಗಳಾಗ್ಬಿಟ್ಟಿದೆ. ಅದ್ಭುತ ಸರ್. ಹೇಳಿ, ಇದು ನಾನು ನಿಮ್ಮ ಸಾಹೇಬ್ರದ್ದು ಮಾತಾಡ್ತಿದ್ದೆ, ನೀವಿನ್ನೂ ಚೆಂದ ಹೇಳ್ಬೋದು ಅವ್ರ ಬಗ್ಗೆ.
ಉಪಕಾರ ಹೌದು ಸರ್, ನಮ್ದು ಬ್ಯಾಂಗ್ಳೂರಲ್ಲಿ ಉಪಕಾರ ಗ್ರೂಪ್ ಅಂತ ಇದೆ, ತುಂಬಾ ಪ್ರಾಜೆಕ್ಟ್ಸ್ ಕಂಪ್ಲೀಟ್ ಮಾಡಿದೀವಿ. ಸೊ ನಾವು 1974 ಇಂದ ಇದೀವಿ ಈ ಮಾರ್ಕೆಟ್ ಅಲ್ಲಿ. ಆಲ್ಮೋಸ್ಟ್ ನಾವು 50 ಇಯರ್ಸ್ ಕಂಪ್ಲೀಟ್ ಆಗಿದೆ, 51 ಇಯರ್ಸ್, 50 ವರ್ಷ ಗೋಲ್ಡನ್ ಜುಬ್ಲಿ. ಹೌದು ಸರ್, ಅಯ್ಯೋ ಅದ್ಭುತ. ಸೆಲೆಬ್ರೇಟ್ ಮಾಡಿದ್ವಿ. ಗೋಲ್ಡನ್ ಜುಬ್ಲಿಗೆ ನಮ್ಮನ್ನ ಸೇರ್ಸ್ಕೊಂಡ್ಬಿಟ್ಟಿದ್ರಿ. ಬದುಕಿನ ವೃತ್ತಿಯಿಂದ ನಿಮ್ಗೆ ಧನ್ಯವಾದ ಸರ್. ತುಂಬಾ ಥ್ಯಾಂಕ್ಸ್ ಸರ್. ಓಕೆ. ಸೊ ನಮ್ದು ಜರ್ನಿ ತುಂಬಾ ಇದೆ ಸರ್ ಉಪಕಾರದ್ದು. ಬ್ಯಾಂಗ್ಳೂರಲ್ಲಿ ತುಂಬಾ ಪ್ರಾಜೆಕ್ಟ್ಸ್ ಮಾಡಿದೀವಿ, ತುಂಬಾ ಕಸ್ಟಮರ್ ಮನೆ ಸೈಟ್ ತಗೊಂಡು ನಮ್ಮ ಹತ್ರ ಮನೆ ಕಟ್ಕೊಂಡು ವಾಸ ಮಾಡ್ತಾ ಇದಾರೆ, ಮತ್ತೆ ಎಲ್ಲರೂ ಹ್ಯಾಪಿ ಆಗಿದ್ದಾರೆ. ಮತ್ತೆ ಈಗ ನಾವು ಮೈಸೂರಲ್ಲೂ ಸ್ಟಾರ್ಟ್ ಮಾಡಿದೀವಿ, ಉಪಕಾರ ವೆಂಚರ್ಸ್ ಪ್ರೈವೇಟ್ ಲಿಮಿಟೆಡ್ ಅಂತ. ಸೊ ಸೇಮ್ ಅಂಬ್ರಲ್ಲ, ಬಟ್ ನಾವು ಸಪರೇಟ್ ಎಂಟಿಟಿ ಉಪಕಾರ ವೆಂಚರ್ಸ್ ಪ್ರೈವೇಟ್ ಲಿಮಿಟೆಡ್ ಅಂತ ಇಲ್ಲಿ ಸ್ಟಾರ್ಟ್ ಮಾಡಿದ್ವಿ. ಇವಾಗ ಪ್ರೆಸೆಂಟ್ ಗೆ ಹುಣಸೂರ್ ಹತ್ರ ಒಂದು KHB ಮಾಡಿದ್ವಿ. ಅದು KHB ಥ್ರೂ ಅಲಾಟ್ಮೆಂಟ್ ಆಗಿತ್ತು, ಅದು ಫುಲ್ ಸೋಲ್ಡ್ ಔಟ್ ಆಯ್ತು. ಇದು ನಮ್ದು ಇಲ್ಲಿ ಹುಣಸೂರಲ್ಲಿ ಸೆಕೆಂಡ್ ಪ್ರಾಜೆಕ್ಟ್ ಉಪಕಾರ ವಿಂಟೇಜ್ ಅಂತ. ಸೊ ಇದು ನಾವು ಮಾಡಿರೋದು 18 ಎಕರ್ಸ್ ಅಲ್ಲಿ ಡೆವಲಪ್ ಮಾಡಿದ್ವಿ. 18 ಎಕರ್ಸ್ ಅಲ್ಲಿ ಮಾಡಿದ್ವಿ, ಮತ್ತೆ 301 ಸೈಟ್ ಇದೆ. ಸೊ ಅಪ್ರೂವ್ಡ್ ಬೈ DTCP, ಹೃದಯದಿಂದ ರಿಜಿಸ್ಟರ್ ಆಗಿದೆ, ಮತ್ತೆ ಆಲ್ರೆಡಿ ಫುಲ್ ಡೆವಲಪ್ಮೆಂಟ್ 100% ಡೆವಲಪ್ಮೆಂಟ್ ಕಂಪ್ಲೀಟ್ ಆಗಿದೆ. ಮತ್ತೆ ನೀವು ನೋಡ್ಬೋದು ಆಲ್ರೆಡಿ ಮನೆಗಳು ಕಟ್ಕೊಂಡು ಸ್ಟೇ ಮಾಡ್ತಾ ಇದಾರೆ. ಸೊ ಯಾವುದೇ ಕೊರತೆ ಇಲ್ಲ ಸರ್. ಸೊ ವಾಟರ್ ಕನೆಕ್ಷನ್ ಇಂದ ಬಂದು UGD, STP ಇದೆ, ಮತ್ತೆ ಓವರ್ ಹೆಡ್ ಟ್ಯಾಂಕ್ ಇದೆ, ಇಂಡಿವಿಜುವಲ್ ಸೈಟ್ಗೆ ವಾಟರ್ ಕನೆಕ್ಷನ್ ಇದೆ, ಎಲೆಕ್ಟ್ರಿಸಿಟಿ ಇದೆ, ಎಲ್ಲ ರೆಡಿ ಇದೆ ಸರ್. ಈಗ ಬಂದು ಮನೆ ಕಟ್ಕೊಳ್ಳೋದು, ಮನೆ ಕಟ್ಕೊಂಡು ವಾಸ ಮಾಡ್ಬೋದು. ನೀವು ಭಾಳ ಖುಷಿಯಾಗಿದ್ದೇನೆಂದ್ರೆ ನಿಮ್ಮವರೊಬ್ಬರ ಹತ್ರ ಮಾತಾಡ್ತಿದ್ದೆ, 80 ಅಡಿಗೆ 2.5 ಇಂಚ್ ನೀರು ಬಂದಿದೆಯಲ್ಲ ಹೌದು ಸರ್. ಸರ್ ನಮ್ ಲೇಔಟ್ ಇಂದ ನಮ್ ಕಡೆಯಿಂದನೂ ವಾಟರ್ ಸಪ್ಲೈ ಇದೆ. ಸ್ವಲ್ಪ ಕಸ್ಟಮರ್ ಅವ್ರಿಗೆ ಏನಾದ್ರು ಓಕೆ ಈಗ ಒಂದ್ 4-5 ಫ್ಲೋರ್ ಕಟ್ತಾರೆ, ಸೊ ನಮ್ಗೆ ಏನಾದ್ರು ಇದಾಗಬಹುದು ಅಂತ ಹೇಳ್ಬಿಟ್ಟು ಅವರು ಬೋರ್ವೆಲ್ ಹಾಕೊಂತ ಇದಾರೆ. 80 ಅಡಿಗೆ ನೀರು ಬರುತ್ತೆ ಸರ್. ಅದ್ಭುತ ಸರ್. ಸರ್ ಮ್ಯಾಕ್ಸಿಮಮ್ 200-250 ಅಡಿಗೆ ಲಾಸ್ಟ್ ಮಾಡಿದ್ದಾರೆ, ಯಾರು ಅದ್ರ ಕೆಳಗಡೆ ಹೋಗಿಲ್ಲ. ಯಾಕಂದ್ರೆ ವಾಟರ್ ಪ್ರೆಷರ್ ಹಂಗಿದೆ, ಸೊ ಅಷ್ಟು ಕೆಳಗಡೆ ಹೋಗ್ತಾ ಇಲ್ಲ ಯಾರು. ಬಟ್ ಗಂಗೆ ಸಿಗ್ಬೇಕಂದ್ರೆ ಋಣ ಇರ್ಬೇಕಂತೆ ಸರ್. ಬಟ್ ಈ ಭೂಮಿ ತಗೊಂಡವ್ರಿಗೆ ಇದು ಒಂದು ಪಾಸಿಟಿವ್ ಎನರ್ಜಿ. ಗೆಳೆಯರು ಕೇಳ್ಕೊಳ್ಳಿ, ಕೆಲವು ವೈಬ್ರೇಷನ್ ಹಂಗಿರುತ್ತೆ ಸರ್, ಕೆಲವು ನೆಲದ್ದು ಹಂಗಿರುತ್ತೆ. ಯಾಕೋ ಹಿಂಗೆ ಅಲ್ಲಿ ನನಗೆ ಅನಿಸ್ಬಿಡ್ತು, ಇಲ್ಲಿ ಅದ್ಭುತ ರೀ, ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಈಗ ತುಂಬ ಜನಕ್ಕೆ ಏನಿದೆ ಸರ್, ನಾನೊಂದು ಆಲ್ರೆಡಿ ಮನೆ ಕಟ್ಕೊಂಡಿದ್ದೀನಿ ಸರ್. ಇನ್ನು ಫ್ಯೂಚರ್ ಈಗ ಬೆಳೆಯೋ ವೇಗ ನೋಡಿದರೆ ನಮ್ಮ ಮಕ್ಕಳಿಗೆ ಇನ್ನು ಎಲ್ಲಿ ಸೈಟ್ಗಳು ಯಾವ ಕತೆ ಅವಾಗ ಏನು ಹೋಗಿರುತ್ತೆ ಅಂತ ಗೊತ್ತಿಲ್ಲ. ಹಾಗಾಗಿ ಏನನ್ಸುತ್ತೆ, ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋರ್ಗಂತೂ ಅದ್ಭುತವಾದ ಜಾಗ ಅಂತ. ಅದ್ಭುತ ಜಾಗ ಸರ್ ಇದು. ಇನ್ನೊಂದು ಏನಂದ್ರೆ ಪ್ಲಸ್ ಪಾಯಿಂಟ್ ಸರ್, ಹೈವೇಗೆ ಅಟ್ಯಾಚ್ ಇದೆ ನಮ್ ಲೇಔಟ್. ನೀವು ನೋಡಿದ್ರಿ ಈಗ ಬಂದಿರ್ಬೇಕಾದ್ರೆ, ಸೊ ಎಂಟ್ರಿ ಫ್ರಮ್ ಹೈವೇನೇ ಇದೆ. ಸೊ ನಮ್ದೇನು ಹೈವೇಗೆ ದೂರ ಇದಿಲ್ಲ. ಕನೆಕ್ಟಿವಿಟಿ ಬಂದ್ಬಿಟ್ಟು ಸರ್, ಡೆಫಿನೆಟ್ಲಿ ಮೈಸೂರಿಂದ ಬರ್ಬೇಕಾದ್ರೆ ನಿಮ್ಗೆ ಓಕೆ ನಾನು ಸ್ವಲ್ಪ ದೂರ ಹೋಗ್ತಾ ಇದೀನಿ ಅನ್ಸ್ಬೋದು, ಬಟ್ ಏನಂದ್ರೆ ಒನ್ ಸ್ಟ್ರೆಚ್ ರೋಡ್ ಸರ್. 38 ಕಿಲೋಮೀಟರ್ ಎಕ್ಸಾಕ್ಟ್ಲಿ ಪ್ಯಾಲೇಸ್ ಇದರಿಂದ 38 ಕಿಲೋಮೀಟರ್ ಆಗುತ್ತೆ ನಮ್ ಲೇಔಟ್ಗೆ. ಹುಣಸೂರಿಂದ 3 ಕಿಲೋಮೀಟರ್. ಇದನ್ನ ಒಂದು ಕೆಲಸ ಮಾಡೋಣ, ಹುಣಸೂರು ಮೇಜರ್ ಆಗಿ ಇಟ್ಕೊಂಬೇಡ. ಹೌದು, ಹುಣಸೂರು ಪಕ್ಕ ಹುಣಸೂರು ಸರ್ ಅಲ್ವಾ? ಹುಣಸೂರಿಂದ ಬಂತು ಅಂತಂದ್ರೆ 3 ಕಿಲೋಮೀಟರ್. ಹುಣಸೂರಿಗೆ 3 ಕಿಲೋಮೀಟರ್ ಆಗುತ್ತೆ. ಹುಣಸೂರಲ್ಲಿ ಎಲ್ಲ ಇದೆ ನಿಮಗೆ ಸರ್, ಎಲ್ಲ ಇದೆ ನಿಮ್ಗೆ. ಯಾವ್ದು ಡೈಲಿ ನೀಡ್ಸ್ ಬಂದಿಲ್ಲ, ಲೈಕ್ ವಿಶಾಲ್ ಮೆಗಾ ಮಾರ್ಟ್ ಇದೆ, ಸೊ ಫುಡ್ ಬಜಾರ್ಸ್ ಇದೆ, ಸೂಪರ್ ಮಾರ್ಕೆಟ್ಸ್ ಇದೆ, ನಿಮ್ಗೆ ಯಾವ ತರದ್ ಬೇಕು ಎಲ್ಲ ಸಿಗುತ್ತೆ ಸರ್. ಹಾಸ್ಪಿಟಲ್ಸ್ ಇದೆ, ಹಾಸ್ಪಿಟಲ್ ಕಾವೇರಿ ಹಾಸ್ಪಿಟಲ್ ಇದೆ, ಮತ್ತೆ ಇವನ್ ಗವರ್ಮೆಂಟ್ ಹಾಸ್ಪಿಟಲ್ಸ್ ಇದೆ ತುಂಬಾ, ಮತ್ತೆ ಅಪೋಲೋ ಹಾಸ್ಪಿಟಲ್ ಇದೆ, ಎಲ್ಲ ಹಾಸ್ಪಿಟಲ್ ಇದೆ ಸರ್. ಓಕೆ. ಇದು ಸ್ಕೂಲು ಕಾಲೇಜ್ಗಳು ಸರ್? ಸರ್ ಇಲ್ಲಿ ಕಾಲೇಜಸ್ ಸ್ಕೂಲ್ ಬಂದ್ಬಿಟ್ಟು ನೋಟೆ ಲೈಕ್ ಟ್ಯಾಲೆಂಟ್ ಸ್ಕೂಲ್ ಇದೆ, ಸೆಂಟ್ ಜೋಸೆಫ್ ಸ್ಕೂಲ್ ಇದೆ, ಮತ್ತೆ ಇದು ITI ಕಾಲೇಜಸ್ ಇದೆ ಸರ್. ನಿಮ್ಗೆಲ್ಲ ಫುಲ್ ಪ್ಲೇಜ್ ಅಲ್ಲಿ ಇದೆ ಸರ್. ಸೊ ಹುಣಸೂರಲ್ಲಿ ಇಂಥ ಸಿಗಲ್ಲ ಅನ್ನೋದಿಲ್ಲ, ಈ ತರಕ್ಕೇನು ಕೊರತೆ ಅನ್ನೋದು ಇಲ್ಲ. ಆಮೇಲೆ ಇನ್ನೂ ಒಂದು ಸರ್, ಅದು ಯಾವುದೇ ಸಿಟಿ ಆಗಿರಲಿ, ಬರೀ ಮೈಸೂರು ಅಂತ ಹೇಳ್ತಿಲ್ಲ, ನೀವು ಬೆಂಗಳೂರಿಗೆ ಹೋದ್ರೂ ಕೂಡ 30-40 ಕಿಲೋಮೀಟರ್ ದೂರ ಹೋಗಿನೇ ಮನೆ ಕಟ್ಕೊಳ್ಳೋ ಪರಿಸ್ಥಿತಿ ಇದೆ ಇವತ್ತು. ಸಿಟಿಲಂತೂ ಸಿಕ್ಕೋದಿಲ್ಲ, ಸೊ ಅಲ್ಲಿ ಕೂಡ ಜರ್ನಿ ಮಾಡಬೇಕು. ಬಟ್ ಭಾಳ ಪ್ರಾಬ್ಲಮ್ ಏನಂದ್ರೆ, ಬೆಂಗಳೂರು ಸಿಟಿ ದಾಟಿ ಹೋಗೋದಕ್ಕೆ ನಿಮ್ಗೆ 2-3 ಅವರ್ ಆಗ್ಬಿಡುತ್ತೆ ಸರ್ ಅಲ್ವಾ? ನೀವು ಇಲ್ಲಿ ಮೈಸೂರಿಂದ ಇಲ್ಲಿಗೆ ತಲುಪಬೇಕಾದ್ರೆ ಅರ್ಧ ಗಂಟೆ ಸರ್ ಅಲ್ವಾ? 30-35 ನಿಮಿಷ ಅಷ್ಟೇ ಸರ್ ತಲುಪಿಬಿಡ್ತೀರಿ ಇಲ್ಲಿಗೆ. ಹಾಗಾಗಿ ಅದನ್ನು ಕೌಂಟ್ ಮಾಡ್ಬೇಕಾಗ್ತದೆ. ಯಾಕೆಂದ್ರೆ ಇನ್ನು ಫ್ಯೂಚರ್ ನೀವು ಎಷ್ಟು ಅಂತ ಈ ಟ್ರಾಫಿಕಲ್ಲಿ ಒದ್ದಾಡೋದು ಅಂತ. ಹಂಗಾಗಿ ಬ್ಯಾಂಗ್ಳೂರ್ ಟ್ರಾಫಿಕ್ ಆರಿಬಲ್ ಆಗ್ಬಿಟ್ಟಿದೆ ಅಲ್ಲ ಸರ್, ತುಂಬಾ ಆರಿಬಲ್ ಆಗ್ಬಿಟ್ಟಿದೆ. ನೀವು ಮೈಸೂರಿಗೆ ಬಂದ್ರೆ ಆತರ ನಾವು ಫೇಸ್ ಮಾಡೋಷ್ಟೇ ಇಲ್ಲ. ಸೊ ಈ ಮೈಸೂರಲ್ಲಿ ಇಲ್ಲಿ ಬರ್ಬೇಕಂದ್ರೆ 35 ನಿಮಿಷ ಜರ್ನಿ. ಓಕೆ, ಇವನ್ ಮೈಸೂರಲ್ಲಿ ಕೆಲಸ ಮಾಡೋರು ಇದ್ರು ಆರಾಮಾಗಿ ಟ್ರಾವೆಲ್ ಮಾಡ್ಬೋದು ಸರ್. ಅದೇ ಇಲ್ಲಿ ಸೈಟು ಅಂತಂದರೆ ಚೆನ್ನಾಗಿದೆ, ವಾತಾವರಣ ಎಲ್ಲ ತುಂಬ ಚೆನ್ನಾಗಿದೆ. ಯಾಕಂದರೆ ಸಿಟಿ ಒಳಗಡೆ ಹೋಯ್ತು ಅಂದರೆ ಟ್ರಾಫಿಕ್ಸು ಮತ್ತು ಎಲ್ಲ ಒಂಥರ ವಾತಾವರಣ ಚೆನ್ನಾಗೈತೆ ಇಲ್ಲಿ. ಯಾಕೆ ಅಂತಂದರೆ ಎಲ್ಲ ರೀತಿ ಸೈಟ್ಗಳು ಒಂದು ನೀಟಾಗಿ ಡೆವಲಪ್ಮೆಂಟ್ ಮಾಡಿದ್ದಾರೆ ಸರ್. ಇಲ್ಲಿ ಸೈಟ್ ಯಾವುದೇ ರೀತಿ ಅಂತಂದರೆ ಒಂದು ರೋಡ್ ಆಗಲಿ, ಒಂದು ಡಾಂಬರ್ ರೋಡ್ ಆಗಲಿ, ಒಂದು ಮತ್ತೆ ವಾಟರ್ದು ಇದಾಗಲಿ, ಮತ್ತೆ ಪಾರ್ಕ್ಗಳಾಗಲಿ ಎಲ್ಲ ಒಂದು ಫೆಸಿಲಿಟಿ ಇದೆ ಸರ್ ಇಲ್ಲಿ. ಯಾಕೆ ಅಂದರೆ ತುಂಬ ಬೇರೆ ಕಡೆ ನೋಡ್ತಾ ಅಂದರೆ ಹುಣಸೂರಲ್ಲಿ ಯಾವುದೇ ರೀತಿ ಉಪಕಾರ ಬಿಟ್ರೆ ಎಲ್ಲೂ ಇಲ್ಲ ಸರ್. ಯಾಕೆ ಅಂದರೆ ಉಪಕಾರ ಅಂತಂದರೆ ಇಲ್ಲಿ KHP ಲೋನ್ ಮಾಡಿದರೆ ಅದನ್ನ ಬಿಟ್ರೆ ಇದು ಇವ್ರು ಓನಾಗಿ ಮಾಡಿರೋದ್ರಿಂದ ಇದು ಚೆನ್ನಾಗಿದೆ ಸರ್. ಯಾಕೆ ಅಂತಂದರೆ ಹುಣಸೂರಲ್ಲೇ ಯಾವ ಲೇಔಟು ಮಾಡಿಲ್ಲ ಸರ್ ಈ ರೀತಿ. ಯಾಕೆ ಅಂದರೆ ಒಂದು ಸೈಟ್ ನಂಬರಿಂದ ಆಗಲಿ, ಒಂದು ಡಾಕ್ಯುಮೆಂಟ್ ಒಂದು ವಿಚಾರದಾಗಲಿ ಎಲ್ಲ ಪ್ರತಿಯೊಂದು ನೀಟಾಗಿ ಮಾಡಿದ್ದಾರೆ ಸರ್. ಯಾವ ಸೈಜ್ ತೊಗೊಂಡ್ರಿ ಸರ್? ನಾವು 30-40 ತಗೊಂಡಿದ್ದೀವಿ. ಏನು ಲೋನ್ ಮಾಡಿದ್ರಿ? ಇಲ್ಲ ಸರ್, ಫುಲ್ ಕ್ಯಾಶಲ್ಲಿ ತಗೊಂಡಿದ್ದು. ಹಾಂ, ಅದ್ಭುತ. ಏನು ಮೊದಲಿಂದ ಕೂಡಿಟ್ಟಿದ್ರೆ ಹೆಂಗೆ?
ಇಲ್ಲ ಸರ್, ಫಸ್ಟಿಂದನೂ ಆಸೆ ಇತ್ತು ನಮ್ದೊಂದು, ಕನಸಿತ್ತು ಒಂದು ಏನೋ ಒಂದು ಫ್ಯೂಚರಲ್ಲಿ ಒಂದು ಮಾಡಬೇಕು ಅನ್ನೋದೊಂದು. ಬೇರೆ ಈಗ ಇನ್ವೆಸ್ಟ್ಮೆಂಟ್ ಮಾಡ್ತು ಅಂತಾರೆ, ಸಡನ್ಲಿ ಇದಾಗೋದಿಲ್ಲ. ಸೈಟ್ಗೆ ಇನ್ವೆಸ್ಟ್ಮೆಂಟ್ ಮಾಡ್ತು ಅಂದರೆ ಮುಂದಕ್ಕೆ ಫ್ಯೂಚರ್ಗೆ ನಮ್ಮ ಮಕ್ಳ ಕಳೆಗೆ ಎಜುಕೇಷನ್ ಆಗಲಿ ಏನಕ್ಕೆ ಒಂದು ಇದಾಗಲಿ ಒಂದು ಏನೋ ಒಂದು ಇಂಪಾರ್ಟೆಂಟ್ ಇದಾಗುತ್ತೆ ಅಂದ್ಬಿಟ್ಟು ಒಂದು ಸೈಟ್ ಮಾಡಿದೆ ಸರ್. ಒಂದು ಸೂಪರ್. ಏನು ಕನ್ಸಿಸ್ಟೆನ್ಸಿ ಸಿಗ್ತಾ ಫುಲ್ ಕ್ಯಾಶ್ ಕೊಟ್ಟಿದ್ದಕ್ಕೆ? ಹ್ಞೂ ಸರ್, ಪರವಾಗಿಲ್ಲ ಸರ್. ನಾವು ಟೋಟಲ್ 4 ಸೈಟ್ ಬುಕ್ ಮಾಡಿದ್ವಿ ಇಲ್ಲಿ. 4 ಸೈಟಲ್ಲಿ ನಮ್ಮ ಅವ್ರದ್ದೊಂದು ನಮ್ಮ ಫ್ರೆಂಡ್ಸ್ ಇಬ್ಬರದು ಟೋಟಲ್ 4 ಸೈಟ್ ಬುಕ್ ಮಾಡೋ. ಅದರಿಂದ ಅವ್ರು ಏನು ಮಾಡೋದು ಅಂದರೆ ಸ್ವಲ್ಪ ಸೈಟ್ಗೆ ಒಂದು ಸ್ವಲ್ಪ ಮಾರ್ಜಿನ್ ಮಾಡಿಕೊಟ್ರು. ಪರವಾಗಿಲ್ಲ, ಸ್ವಲ್ಪ ಚೆನ್ನಾಗಿ ಸೈಟ್ ಇದು ಮಾಡಿಕೊಟ್ರು ಸರ್. ಇಲ್ಲಿ ಇನ್ನೊಂದು ಹೇಳ್ಬೇಡ ಸರ್, ಡಾಕ್ಯುಮೆಂಟ್ ಬಗ್ಗೆ ಹೇಳೋದಾದ್ರೆ ಇವರಿಗೆ ತುಂಬ ಜನಕ್ಕೆ ಅದು ಅನುಮಾನ ಇರುತ್ತೆ. ಒಂದು ನಾವು BMRD ಕೇಳಿದ್ದೀವಿ, DC ಅಪ್ರೂವ್ಡ್ ಕೇಳಿದ್ದೀವಿ ಸರ್. ಒಂದು ಕನ್ಫ್ಯೂಷನ್ ತುಂಬ ಜನಕ್ಕೆ ಇರುತ್ತೆ, ರೇರಾ ಅಂದರೆ ಏನು ಸರ್? ಸರ್, ಈಗ ರೆರಾ ಅಂತ ಬಂದ್ಬಿಟ್ಟು ಒಂದು ಹೊಸದಾಗಿ ರೆಗ್ಯುಲೇಟರಿ ಅಥಾರಿಟಿ ಅಂತ ಇಂಪ್ಲಿಮೆಂಟ್ ಮಾಡಿದ್ದಾರೆ. ರಿಯಲ್ ಎಸ್ಟೇಟ್ ರೆಗ್ಯುಲೇಟರಿ ಅಥಾರಿಟಿ ಅಂತ. ರಿಯಲ್ ಎಸ್ಟೇಟ್ ರೆಗ್ಯುಲೇಟರಿ ಅಥಾರಿಟಿ. ಏನೇನು ಅದಕ್ಕೆ ಕಂಡೀಷನ್? ಇದು ಏನಕ್ಕೆ ಇದು ಮಾಡಿದಾರೆ ಅಂದ್ರೆ, ನಾವು ಯಾವ್ದೋ ಒಂದು ಲೇಔಟ್ ಮಾಡ್ಬೇಕಾದ್ರೆ ಸೊ ನಾವ್ ಏನೇನು ಅಮ್ಯುನಿಟೀಸ್ ಕೊಡ್ತೀವಿ ಮತ್ತೆ ಪ್ರಾಪರ್ ಅಪ್ರೂವಲ್ಸ್ ಇದೆಯಾ. ನಾವು ರೆರಾ ತಗೋಬೇಕಂದ್ರೆ ಕನ್ಸರ್ನ್ ಡಿಪಾರ್ಟ್ಮೆಂಟ್ ಇಂದ ಅಪ್ರೂವಲ್ಸ್ ತಗೊಂಡಿರ್ಬೇಕು. ಲೈಕ್ ಈ ಲೊಕೇಶನ್ ಬಂದ್ರೆ DTCP ಬರುತ್ತೆ, ಡೈರೆಕ್ಟರೇಟ್ ಟೌನ್ ಕಂಟ್ರಿ ಪ್ಲಾನಿಂಗ್ ಅಥಾರಿಟಿ ಅಂತ ಹೇಳ್ಬಿಟ್ಟು. ನೀವು ಇನ್ನು ಲೈಕ್ ಬ್ಯಾಂಗ್ಳೂರ್ ಸರೌಂಡಿಂಗ್ ಅಲ್ಲಿ ಹೋದ್ರೆ BMRD ಬರುತ್ತೆ, ಬ್ಯಾಂಗ್ಳೂರ್ ಮೆಟ್ರೋಪಾಲಿಟನ್ ಡೆವಲಪ್ಮೆಂಟ್ ಅಥಾರಿಟಿ ಅಂತ. ನೆಕ್ಸ್ಟ್ ಅದ್ ಬಿಟ್ರೆ ನಿಮ್ಗೆ BDA, BBMP, ಅದ್ ಬಿಟ್ರೆ ನೆಕ್ಸ್ಟ್ ಈಗ ಮೈಸೂರು ಬಂದ್ರೆ ಮೂಡ, ಈಗ ಹುಣಸೂರು ಹೋದ್ರೆ ಊಡ, ಈ ತರ ಬರುತ್ತೆ. ಅದು ಪ್ರಾಪರ್ ಕನ್ಸರ್ನ್ ಡಿಪಾರ್ಟ್ಮೆಂಟ್ಸ್ ಇಂದ ಅಥಾರಿಟಿ ಇದ್ರೆ ಮಾತ್ರ ರೆರಾ ರಿಜಿಸ್ಟರ್ ಕೊಡ್ತಾರೆ ನಮಗೆ. ಸೊ ರೆರಾಯಲ್ಲಿ ರಿಜಿಸ್ಟರ್ ಮಾಡ್ಬೇಕಂದ್ರೆ ನಾವೆಲ್ಲ ಡಾಕ್ಯುಮೆಂಟ್ಸ್ ಮುಂಚೆನೆ ಅಪ್ಲೋಡ್ ಮಾಡ್ಬೇಕು ರೆರಾಗಿ. ಸೊ ಈ ಲ್ಯಾಂಡ್ ಸಂಬಂಧಪಟ್ಟ ಡಾಕ್ಯುಮೆಂಟ್ಸ್ ಎಲ್ಲ ಅಪ್ಲೋಡ್ ಮಾಡ್ಬೇಕು, ಮತ್ತೆ ಕನ್ಸರ್ನ್ ಅಥಾರಿಟೀಸ್ ಇಂದ ಎಲ್ಲ ಅಪ್ರೂವಲ್ಸ್ ಇರಬೇಕು, ಮತ್ತೆ ಎಲ್ಲಾ ಡಿಪಾರ್ಟ್ಮೆಂಟ್ ಕಡೆಯಿಂದ NOC ತಗೊಂಡಿರ್ಬೇಕು. ಈಗ ನೀವು ಪೊಲ್ಯೂಷನ್ ಬೋರ್ಡ್ ಇಂದ ಇರ್ಬೋದು, ವಾಟರ್ ಬೋರ್ಡ್ ಇಂದ ಇರ್ಬೋದು, ಎಲೆಕ್ಟ್ರಿಸಿಟಿ ಬೋರ್ಡ್ ಇಂದ ಇರ್ಬೋದು, ಎಲ್ಲ ಬೋರ್ಡ್ ಇಂದನೂ NOC ತಗೊಂಡು ರೆರಾ ಕೊಟ್ಟಿದ್ರೇನೆ ನೆಕ್ಸ್ಟ್ ನಮಗೆ ಸೈಟ್ ರಿಲೀಸ್ ಆಗುತ್ತೆ ರಿಜಿಸ್ಟರ್ ಮಾಡಕ್ಕೆ. ಅಲ್ಲಿ ಕಂಡೀಷನ್ಸ್ ಏನಿರುತ್ತೆ ಲೇಔಟ್ ಅಲ್ಲಿ ಏನೇನು ಮಾಡಬೇಕು ಅಂತ? ಹೌದು ಸರ್, ಅಲ್ಲಿ ಆಸ್ ಪರ್ ಅಪ್ರೂವಲ್ ಪ್ರಕಾರ 30 ಅಡಿ ರೋಡ್ ಕಂಪಲ್ಸರಿ ಬಿಡಬೇಕು, ಓಕೆನಾ. ಮತ್ತೆ CA ಏರಿಯಾ ಕಂಪಲ್ಸರಿ ಬಿಡಬೇಕು. CA ಅಂದ್ರೆ ಆಲ್ಮೋಸ್ಟ್ 5% CA ಏರಿಯಾ ಬಿಡ್ಬೇಕು ಸರ್. ಓವರ್ ಲ್ಯಾಂಡ್ ಪಾರ್ಸಲ್ ಅಲ್ಲಿ 5% CA ಏರಿಯಾ ಬಿಟ್ಟಿರ್ಬೇಕು. ಮತ್ತೆ ಪಾರ್ಕ್ಸ್ ಬಿಟ್ಟಿರ್ಬೇಕು, ಪ್ರಾಪರ್ ಆಗಿ ಪಾರ್ಕ್ ಮಾಡಿ. CA ಮತ್ತು ಪಾರ್ಕ್ ಏನ್ ಡಿಫರೆನ್ಸ್ ಸರ್? ಸರ್, CA ಬಂದ್ಬಿಟ್ಟು ಸಿವಿಕ್ ಕಮ್ಯುನಿಟೀಸ್ ಅಂತ ಬಿಡ್ತೀವಿ. ಲೈಕ್ ಏನಾದ್ರು ಫ್ಯೂಚರ್ ಈ ಲೇಔಟ್ ಗೆ ಸಂಬಂಧಪಟ್ಟಿದ್ದು ಅಲ್ಲಿ ಮಾಡ್ಕೊಬಹುದು. ಲೈಕ್ ಕಮರ್ಷಿಯಲ್ ಮಾಡ್ಕೊಬಹುದು, ಶಾಪ್ಸ್ ಬರ್ಬೋದು, ಇಲ್ಲ ಸ್ಕೂಲ್ ಬರ್ಬೋದು, ಇಲ್ಲ ಲೇಔಟ್ ಗೆ ಸಂಬಂಧಪಟ್ಟಿದ್ದು ಏನಾದ್ರು. ಅದು ಯಾರಿಗಿರುತ್ತೆ ಅಧಿಕಾರ? ಗೌರ್ಮೆಂಟ್ ಗೆ ರಿಲೊಕೇಶನ್ ಡೀಡ್ ಮಾಡ್ಕೊಟ್ಬಿಟ್ಟಿರ್ತೀವಿ. ಓಹ್, ಸರ್ಕಾರದ್ದು. ಹೌದೌದು. ಅವರು ಹಾಸ್ಪಿಟಲ್ ಮಾಡಬಹುದು, ಇನ್ನೇನಾದ್ರೂ ಬಳಕೆ ಮಾಡ್ಕೋಬಹುದು ಇನ್ ಫ್ಯೂಚರ್ಗೆ. ಎಷ್ಟು ಜಾಗ ಬಿಟ್ಟಿದ್ದೀರಿ ಅದನ್ನ? ಅದು ನಮ್ದು 25,000 ಸ್ಕ್ವೇರ್ ಫೀಟ್ ಇದೆ. ಓ, CA ಜಾಗನೇ ಬಿಟ್ಟಿದ್ದೀರಿ. ಅದು ರೇರರ್ನಲ್ಲಿ ಹೇಳುತ್ತೆ ನೀವು ಇಷ್ಟು ಬಿಡ್ಬೇಕು ನೀವು ಅದನ್ನ ಬಿಟ್ಟಿದ್ದೀರಿ. ಪಾರ್ಕು ಸರ್? ಸರ್, ಪಾರ್ಕ್ಸ್ ಬಂದ್ಬಿಟ್ಟು 3 ಪಾರ್ಕ್ ಮಾಡಿದ್ದೀವಿ. ಸೊ 3 ಪಾರ್ಕ್ ಒಂದೊಂದು ಪಾರ್ಕ್ ಮಿನಿಮಮ್ 15,000 ಸ್ಕ್ವೇರ್ ಫೀಟ್ ಮೇಲೇನೆ ಇದೆ. ಓಕೆ. ಸೊ ಅದ್ ಬೇಕು ನಿಮ್ಗೆ ಆಮೇಲೆ ಮತ್ತೆ ಪಾರ್ಕನ್ನು ತೋರಿಸ್ತೀನಿ. 15,000 ಸ್ಕ್ವೇರ್ ಫೀಟ್ ಮೇಲೆ ಇದೆ, ಫುಲ್ ಪ್ಲೇಟ್ಸ್ ಡೆವಲಪ್ ಮಾಡಿದೀವಿ. ತುಂಬಾ ಚೆನ್ನಾಗಿ ಡೆವಲಪ್ ಮಾಡಿದೀವಿ ಸರ್. ಓಕೆ, ಆಲ್ರೆಡಿ ನೋಡಿದೆ, ಬಹಳ ಚಂದ ಇದೆ. ಲ್ಯಾಂಡ್ಸ್ಕೇಪಿಂಗ್ ಮಾಡಿ ತುಂಬಾ ಮರಗಳ ಎಲ್ಲ ಹಾಕಿ ಸೊ ತುಂಬಾ ಚೆನ್ನಾಗಿ ಡೆವಲಪ್ ಮಾಡಿದೀವಿ. ಇದು 2 ಆಯ್ತು. ಮತ್ತೆ ಮೂರನೇದು ಏನ್ ಬರುತ್ತೆ ಸರ್? ಮೂರನೇದು ಬಂದ್ಬಿಟ್ಟು ರೋಡ್ಸ್ 30 ಫೀಟ್ ರೋಡ್ಸ್ ಅಂತೂ ಕಂಪಲ್ಸರಿ ಬಿಡ್ಲೇಬೇಕು. ನಮ್ ಲೇಔಟ್ ಅಲ್ಲಿ ನಾವು ಮೈನ್ ರೋಡ್ ಎಲ್ಲ 40 ಫೀಟ್ ಬಿಟ್ಟಿದೀವಿ. 40 ಬಿಟ್ಟಿದೀವಿ, ಹೌದು ಕಾಣಿಸ್ತಾ ಇದೆ. 2 ಇದು ಮೈನ್ ರೋಡ್ ಎಲ್ಲ 40 ಫೀಟ್ ಬಿಟ್ಟಿದೀವಿ, ಸಬ್ ರೋಡ್ ಎಲ್ಲ 30 ಫೀಟ್ ಬರುತ್ತೆ. ಓಕೆ ಓಕೆ. ಓ, ನೀವು 10 ಅಡಿ ಜಾಸ್ತಿನೇ ಬಿಟ್ಟಿದ್ದೀರಿ. ಮೈನ್ ರೋಡ್ ಎಲ್ಲ 10 ಅಡಿ ಜಾಸ್ತಿ ಬಿಟ್ಟಿದೀವಿ. ವೆಹಿಕಲ್ ಮೂವ್ಮೆಂಟ್ ಇರುತ್ತಲ್ಲ ಮೈನ್ ರೋಡ್ ಅಂದ್ಮೇಲೆ ಈಗ ಆರಾಮಾಗಿ 2 ಕಾರ್ ಹೋಗಿ ಬರ್ಬೋದು, ಆರಾಮಾಗಿ ಹೋಗಿ ಬರ್ಬೋದು. ಓಕೆ. ಅದಕ್ಕೆ ಸಬ್ ರೋಡ್ಸ್ ಎಲ್ಲ 30 ಫೀಟ್ ಬಿಟ್ಟಿದೀವಿ. ಸೊ ಅದ್ ಬಿಟ್ರೆ ಸರ್ ವಾಟರ್ ಇದು ಕಂಪಲ್ಸರಿ ಕೊಡ್ಲೇಬೇಕು. ಓವರ್ ಹೆಡ್ ಟ್ಯಾಂಕ್ ಕೊಟ್ಟಿದೀವಿ. ಸೊ ಆಲ್ಮೋಸ್ಟ್ ನಮ್ದು ಅದು 6 lakh ಲೀಟರ್ ಕೆಪಾಸಿಟಿ ಸರ್. 3 lakh ಲೀಟರ್ ಓವರ್ ಹೆಡ್ ಟ್ಯಾಂಕ್, 3 lakh ಲೀಟರ್ ಸಂಪ್ ಇದೆ. ಅದಕ್ಕೆ ನೀರು ಹೆಂಗ್ ಮಾಡ್ತೀರಿ? ಏನ್ ಬೋರ್ ಹಾಕಿದ್ರಿ? ಪ್ರೆಸೆಂಟ್ ಗೆ 3 ಬೋರ್ವೆಲ್ ಇದೆ. ಓಕೆ ಓಕೆನಾ. ಬೋರ್ವೆಲ್ ಇಂದ ಅಲ್ಲಿಗೆ ಹೋಗುತ್ತೆ, ಅಲ್ಲಿಂದ ಎಲ್ಲಾ ಸೈಟ್ಗೂ ಕನೆಕ್ಷನ್ ಇದೆ. ಓಕೆ. ಸೊ ಎಲ್ಲ ಸೈಟ್ಗೂ ಅಲ್ಲಿಂದ ಸಪ್ಲೈ ಆಗುತ್ತೆ. ಮತ್ತೆ ಇನ್ನೊಂದು ಬಂದ್ಬಿಟ್ಟು ಸರ್, ಎಸ್ ಪರ್ DTCP ಅಪ್ರೂವಲ್ ತಗೋಬೇಕಾದ್ರೆ ನಾವು ಮತ್ತೆ ಈಗ ಲೈಕ್ 3 ಪಾರ್ಕ್ ಮಾಡಿದೀವಿ. STP ಇಸ್ ಕಂಪಲ್ಸರಿ. ಸೊ STP ಇಲ್ದಿರ ಅವರು ನಮ್ಗೆ ಅಪ್ರೂವಲ್ಸ್ ಕೊಡಲ್ಲ. ಸೊ STP ಆಲ್ರೆಡಿ ರೆಡಿ ಇದೆ, ಪ್ಲೇಸ್ ಮಾಡಿದೀವಿ. ಇಟ್ಸ್ ಎ ವರ್ಕಿಂಗ್ ಕಂಡೀಷನ್. ಓಕೆನಾ, ಅದು ಕಂಪ್ಲೀಟ್ ಆಗಿದೆ. ಓಕೆ. ಅಂದ್ರೆ ಈಗ ಆಲ್ರೆಡಿ ಮನೆ ಕಟ್ಟೋರಿಗೆ ಆಕ್ಚುಲಿ ನಾನು ಮೊನ್ನೆ ನೋಡ್ತಿದ್ದೆ ಸರ್, ಒಂದು 2-3 ಲಕ್ಷ ಖರ್ಚಾಗುತ್ತೆ ಅದಕ್ಕೆ. ಆಲ್ರೆಡಿ ನೀವು ಮಾಡಿರೋದ್ರಿಂದ ಪೈಪ್ ತಂದು ಕನೆಕ್ಷನ್ ಕೊಡೋದು ಅಷ್ಟೇ ಅವ್ರದ್ದು ಅಲ್ವಾ? ಅಷ್ಟೇ ಸರ್, ಇನ್ ಯಾವ್ದು ಚಿಂತೆ ಇಲ್ಲ. ಆಮೇಲೆ ಆಲ್ರೆಡಿ ಕರೆಂಟಿಗೆ ಸುಮಾರು ಖರ್ಚು. ಈಗ ಏನಾಗ್ತಿದೆ, ಇದು ಒಂದು ನೆನ್ಪಿಟ್ಕೋಬೇಕು, ಯಾವಾಗ ನಾವು ಅಪ್ರೂವ್ಡ್ ಲೇವರ್ಗೆ ಹೋಗಿಲ್ಲ ಅಂದ್ರೆ ನಿಮಗೆ 5-10 ಲಕ್ಷ ರೂಪಾಯಿ ಕಡಿಮೆ ಸಿಗ್ಬೋದು ಅಂತ ಅನ್ಕೊಂಬೇಡ. ಆ 10 ಲಕ್ಷ ನಾವೆಲ್ಲಿ ನಮಗೆ ಗೊತ್ತಿಲ್ದಂಗೆ ಖರ್ಚು ಮಾಡ್ತೀವಿ ಅಂತ ಹೇಳಿದ್ರೆ ರೋಡಿಗೆ ಇರಲ್ಲ, ಅಲ್ಲಿ ಅದಕ್ಕೆ ಸಾಯ್ಬೇಕು, ಬರೋದಿಲ್ಲ, ಯಾವತ್ತು ವಾಟರ್ ಇರೋದಿಲ್ಲ, ಅದಕ್ಕೆ ಖರ್ಚು ಮಾಡಬೇಕು. KEB ಇರೋದಿಲ್ಲ, ಅದಕ್ಕೆ ಖರ್ಚು ಮಾಡಬೇಕು. ಆಮೇಲೆ ಇದು ಎಲ್ಲ ಖರ್ಚು ಮಾಡಬೇಕು. ಮಾಡೋಣ ಹೋಗ್ಲೆತ್ಲಾಗೆ ಒಳಗಡೆ ಒಂದು ಭಯ ಅಂದರೆ ಯಾವಾಗ ಎಲ್ಲಿ ಬಂದು ಹೊಡೆದಾಕ್ಬಿಡ್ತಾರೋ, ಯಾವಾಗ ಬಂದು ಇದು ಅಕ್ವರ್ ಆಗ್ಬಿಡುತ್ತೋ ಅನ್ನೋ ಭಯ. ಅಂದ್ರೆ ಎಷ್ಟು ಉಳ್ಸಕ್ ಹೋಗಿ ನಾವು 5-6 ಲಕ್ಷ ಉಳ್ಸಕ್ ಹೋಗಿ ಇಷ್ಟು ಡೇಂಜರಲ್ಲಿ ಬಿದ್ದು ಬಿಡ್ತೀವಿ. ಹಾಗಾಗಿ
ನೀವು ಲೇಟಾಗಿ ಆದರೂ ಪರವಾಗಿಲ್ಲ, ಈ ವರ್ಷ ಆಗಿಲ್ವಾ ಮುಂದಿನ ವರ್ಷ ತಗೊಳ್ಳಿ ಪರವಾಗಿಲ್ಲ, ದಯವಿಟ್ಟು BDA ಸೈಟ್ ಸಿಕ್ಕರೆ ಬೆಂಗಳೂರಲ್ಲಿ ತಗೊಳ್ಳಿ. ರೇರಾ ಅಂತೂ ಅದು ಎಲ್ಲ ಕಡೆ ಎಲ್ಲಾದರೂ ತಗೋಬಹುದು. ಹೌದು ಸರ್, ಅದು ಮೈಸೂರಲ್ಲಿ ಅಂತೇನೆ ಏನಲ್ಲ. ಅಪ್ರೂವ್ಡ್ ಇದ್ರೆ ಮಾತ್ರನೇ ರೇರಾ ಕೊಡ್ತಾರೆ. ಹಾ. DC ಕನ್ವರ್ಷನ್ ಸೈಟ್ಸ್ ಗೆಲ್ಲ ರೇರಾ ಕೊಡೋದಿಲ್ಲ. ಹಾ, ಸೊ DC ಕನ್ವರ್ಷನ್ ಅನ್ನು ಜಸ್ಟ್ ಲ್ಯಾಂಡ್ ಕನ್ವರ್ಟ್ ಮಾಡಿರ್ತಾರೆ DC ಇಂದ, ಇದು ರೆಸಿಡೆನ್ಷಿಯಲ್ ಗೆ ಯೂಸ್ ಆಗುತ್ತೆ ಅಂತ. ಅದಾದ್ಮೇಲೆ ನಾವು ಅಪ್ರೂವಲ್ಸ್ ತಗೋಬೇಕು ಕನ್ಸರ್ನ್ ಅಥಾರಿಟೀಸ್ ಇಂದ. ಆ ಲಿಮಿಟ್ ಅಲ್ಲಿ ಯಾವ ಅಥಾರಿಟೀಸ್ ಇರುತ್ತೋ ಆ ಅಥಾರಿಟೀಸ್ ಇಂದ ಅಪ್ರೂವಲ್ ತಗೊಂಡೇ ಲೇಔಟ್ ಡೆವಲಪ್ ಮಾಡಬೇಕು. ಆ ಅಥಾರಿಟೀಸ್ ಇಂದ ಅಪ್ರೂವಲ್ ಇದ್ರೆ ಮಾತ್ರ ರೇರಾ ಕೊಡ್ತಾರೆ. ಅಂದರೆ ಈಗ ಸುಮಾರು ಜನಕ್ಕೆ ತಪ್ಪು ಕಲ್ಪನೆ ಇದೆ, DC ಕನ್ವರ್ಷನ್ ಅಂದ ತಕ್ಷಣ ಲೇಔಟ್ ಅಂದರೆ ಭೂಮಿಗಾಗಿದೆ, ಹೌದು, ಭೂಮಿಗಾಗಿದೆ ಅಷ್ಟೇ, ಸೈಟ್ಗಾಗಿಲ್ಲ, ಆಗಿಲ್ಲ. ಅಂಥದ್ದು ತಗೊಳ್ ಕೂಡುದು. ಹೌದು ಸರ್. ಅಂದರೆ ಏನು ನೋಡ್ಬೇಕು ಅವನು? ಹಾಗಾದರೆ ಈಗ ಹೋದ ತಕ್ಷಣ ಈಗ ನಾನು ಹೋಗ್ತೀನಿ ಸರ್ ನನಗೇನು ಗೊತ್ತಿಲ್ಲ, ತೋರಿಸ್ದವ್ನು ಹೇಳ್ತಾನೆ ಇದು ಅಲ್ಲ ರೀ, ನಮ್ದು ಇದು ಅಲ್ಲ ರೀ, ರೆವಿನ್ಯೂ ಅಲ್ಲ ರೀ, DC ಅಪ್ರೂವಲ್ ಆಗಿದೆ ಅಂತೆ. DC ನೀವು ಹೇಳ್ದಂಗೆ ಏನು ಕೊಟ್ಟಿರ್ತಾನೆ, ಭೂ ಪರಿವರ್ತನೆ ಆಗಿದೆ ಅಂತ ಕೊಟ್ಟಿರ್ತಾನೆ. ಅಂದರೆ ಇನ್ನೂ ಬಾಕಿ ಅವ್ರದ್ದು ಅಪ್ರೂವಲ್ಸ್ ಪೆಂಡಿಂಗ್ ಇರುತ್ತೆ. ನೀನು ಎಷ್ಟು ರೋಡ್ ಬಿಟ್ಟಿದೀಯಪ್ಪ, ಸಿವೇಜಿಗೆ ಎಷ್ಟು ಬಿಟ್ಟಿದೀಯಾ, ಎಲ್ಲ ಇದನ್ನು ಮಾಡಿದ್ಯಾ ಅಂತ ನೋಡಿಕೊಂಡು ಅವರು ಆಮೇಲೆ ಪ್ಲ್ಯಾನ್ ಅಪ್ರೂವಲ್ ಕೊಡ್ತಾರೆ. ಅವಾಗ ಇಂಡಿವಿಜುವಲ್ ಸೈಟ್ಗೆ ಖಾತಾ ಬರುತ್ತೆ. ಇನ್ನೊಂದು ಹೇಳ್ತೀನಿ ನೋಡಿ ಸರ್, ನಿಮಗೆ DC ಕನ್ವರ್ಷನ್ ಅಂದ್ರೆ ಈ ಎಲೆಕ್ಟ್ರಾನಿಕ್ ಖಾತಾನೆ B ಖಾತಾ ಅಂತ ಬರುತ್ತೆ. DC ಕನ್ವರ್ಷನ್ಗೆ ಎಲೆಕ್ಟ್ರಾನಿಕ್ B ಖಾತಾ ಬರುತ್ತೆ. ನೀವು ಅದೇ ಅಪ್ರೂವಲ್ಸ್ ಇದ್ರೆ A ಖಾತಾ ಬರುತ್ತೆ. ಓ, ಅಲ್ಲಿ DC ಅಂತ ಇರುತ್ತೆ, ಅಪ್ರೂವ್ಡ್ ಅಂತ ಅವ್ನು ಕಾಪಿ ಕೊಡ್ತಾನೆ, B ಅಂತ ಇರುತ್ತಾ ಅದ್ರ ಮೇಲೆ, ಫಾರ್ಮ್ 11B ಅಂತ ಇರುತ್ತೆ. ಓ, ಅದೇ ಅಲ್ಲಿಗೆ ಅರ್ಥ ಅದು ಅಪ್ರೂವ್ಡ್ ಅಲ್ಲ. ಓನ್ಲಿ DC ಕನ್ವರ್ಷನ್ ಆಗಿದೆ, ಲ್ಯಾಂಡ್ ಕನ್ವರ್ಟ್ ಆಗಿದೆ ಅಷ್ಟೇ, ರೆಸಿಡೆನ್ಷಿಯಲ್ ಪರ್ಪಸ್ಗೆ ಇದು ಕನ್ವರ್ಟ್ ಆಗಿದೆ ಅಂತ. ಇನ್ನೂ ಒಂದು ನೋಡಿದ್ದೀನಿ ಸರ್ ನಾನು, DC ಕನ್ವರ್ಷನ್ ತೊಗೊಂಡು ಬಂದ್ಬಿಡ್ತಾರೆ, ಕಾಪಿ ಹಾಕ್ತಾರೆ, ಪಂಚಾಯತಿಯಿಂದ ಅಪ್ರೂವ್ಡ್ ತಗೋತಾರೆ. ಹೌದು ಸರ್, ಅದು ಪಂಚಾಯತಿಯಿಂದ ಅಪ್ರೂವ್ಡ್ ಕೊಡಕ್ಕೆ ಇದಿದೆ, ಏನೋ ಅಥಾರಿಟೀಸ್ ಇದೆ, ಬಟ್ ಇವಾಗ ಅದು ಸ್ಟಾಪ್ ಮಾಡಿದ್ದಾರೆ. ಓಕೆನಾ, ಅಥಾರಿಟೀಸ್ ಇದೆ. ಬಟ್ ಏನಂದ್ರೆ ನಾವು ಈಗ ನಾವು ಎಷ್ಟು ಫುಲ್ ಪ್ಲೇಸ್ ಲೇಔಟ್ ಮಾಡಿದೀವಲ್ಲ ಸರ್, ಈ ತರ ಡೆವಲಪ್ಮೆಂಟ್ ಮಾಡಲ್ಲ ಯಾರು DC ಕನ್ವರ್ಷನ್ ಅಲ್ಲಿ. ಏನ್ ಗೊತ್ತಾ, ನೀವು ಅಪ್ರೂವ್ಡ್ ಲೇಔಟ್ ತಗೊಂಡ್ರೆ ಮ್ಯಾಕ್ಸಿಮಮ್ 18 ರಿಂದ 19 ಸೈಟ್ ಮಾಡ್ಬೋದು ಒಂದು ಎಕರೆಗೆ. ಅಪ್ರೂವಲ್ ಲೇಔಟ್ ಆದ್ರೆ 18 ರಿಂದ 19 ಸೈಟ್ ಮಾಡ್ಬೋದು, 30-40 ಸೈಟ್ಸ್. ಅದೇ ನೀವು DC ಕನ್ವರ್ಷನ್ ಅಲ್ಲಿ ಹೋದ್ರೆ 28 ಸೈಟ್ ಮಾಡ್ತಾರೆ. ಅಂದ್ರೆ ಎಲ್ಲಾ ಜಾಗನೂ ಅವ್ರು ಸೈಟೇ ಮಾಡ್ಬಿಡ್ತಾರೆ, ಯಾವ ಪಾರ್ಕು ಇರಲ್ಲ, ಬಿಡೋಷ್ಟಿರಲ್ಲ, CA ಬಿಡೋಷ್ಟಿರಲ್ಲ. ಓನ್ಲಿ ರೋಡ್ ಬಂದು 25 ಅಡಿ ರೋಡ್ ಹಾಕ್ತಾರೆ, 30 ಅಡಿ ರೋಡ್ ಇರಲ್ಲ, ಅದು 20 ರಿಂದ 25 ಅಡಿ ರೋಡ್ ಅಲ್ಲಿ ಹಾಕಿರ್ತಾರೆ. ಓಕೆನಾ, ಇದೆಲ್ಲ ಅಮ್ಯುನಿಟೀಸ್ ಏನ್ ನಾವು ಸರ್ ಈಗ ಅಪ್ರೂವ್ಡ್ ಅಂದ್ರೆ ಮ್ಯಾಕ್ಸಿಮಮ್ 45% ನಾವು ಗೌರ್ಮೆಂಟ್ ಗೆ ರಿಕ್ವೆಸ್ಟ್ಮೆಂಟ್ ಮಾಡ್ಕೊಡ್ಬೇಕು, ರೋಡು, ಪಾರ್ಕು, CA. ಅದೇ ನೀವು DC ಕನ್ವರ್ಷನ್ ಅಲ್ಲಿ ಹೋಗಿ 20% 30% ಬಿಟ್ಟಿರಲ್ಲ ಓಪನ್ ಸ್ಪೇಸ್. ಸೊ ಅದೇ ಸರ್ ಡಿಫ್ರೆನ್ಸ್ ಅಪ್ರೂವ್ಡ್ಗೂ ಮತ್ತೆ DC ಕನ್ವರ್ಷನ್. ಆಯ್ತು, ಈಗ ಹಂಗೆ ಬಂದ್ಬೇಡ ಸರ್, ತಗೊಂಡೇ ಬಿಟ್ಟೆ, ಕಟ್ಟೆ ಬಿಟ್ಟೆ, ಮುಂದಕ್ಕೆ ಆಗೋ ಪ್ರಾಬ್ಲಮ್ ಏನಾಗುತ್ತೆ ಸರ್? ಸರ್ ಈಗ ನೋಡಿ, DC ಕನ್ವರ್ಷನ್ ಅಲ್ಲಿ ನಾವು ಡಿಸ್ಕಸ್ ಮಾಡ್ದಂಗೆ ಎಲೆಕ್ಟ್ರಿಸಿಟಿ ಕಂಪಲ್ಸರಿ ಅವ್ರು ಕೊಟ್ಟಿರಲ್ಲ, ಮತ್ತೆ ಇಲ್ಲ ಇದು STP ಕೊಟ್ಟಿರಲ್ಲ, ಡ್ರೈನೇಜ್ ಅವರೇ ಪಿಟ್ ಹಾಕೋಬೇಕಾಗುತ್ತೆ. ಪ್ಲಸ್ ಬಂದ್ಬಿಟ್ಟು ಮತ್ತೆ ಅವ್ರಿಗೆ ಪ್ರಾಪರ್ ಕನ್ಸರ್ನ್ ಡಿಪಾರ್ಟ್ಮೆಂಟ್ ಇಂದ ಅಪ್ರೂವಲ್ ಇಲ್ಲದೆ ಇರೋದ್ರಿಂದ ಬ್ಯಾಂಕ್ ಲೋನ್ಸ್ ಅಷ್ಟೇನೆ, ಯಾವ್ದು ಬ್ಯಾಂಕ್ ಅಷ್ಟೊಂದು ಲೋನ್ಸ್ ಕೊಡಕ್ಕೆ ಮುಂದೆ ಬರಲ್ಲ. ಓಕೆನಾ, ಅಷ್ಟೊಂದು ಮುಂದೆ ಬರಲ್ಲ. ಇನ್ ಫ್ಯೂಚರು ಅಷ್ಟೇನೆ ಅವ್ರಿಗೆ ಬಂದ್ಬಿಟ್ಟು ಪಂಚಾಯತಿಯಿಂದ ಪ್ಲಾನ್ ಅಪ್ರೂವಲ್ ಕೊಡ್ತಾರೆ. ನೆಕ್ಸ್ಟ್ ಏನಾದ್ರು ಲಿಮಿಟ್ ಬಂತು, ಈಗ ಲೈಕ್ ಬ್ಯಾಂಗ್ಳೂರ್ ಎಲ್ಲ ನಡೀತಿದೆ, ಇವಾಗ ನೀವು ತುಂಬಾ ನೋಡಿದ್ರಿ ಖಾತಾ ಇಶ್ಯೂಸ್ ತುಂಬಾ ನಡೀತಿದೆ ಸರ್, ಅಲ್ವಾ? ಮುಂಚೆ ಎಲ್ಲ ಬಂದ್ಬಿಟ್ಟು DC ಕನ್ವರ್ಷನ್ ಅಂತ ಹೇಳ್ಬಿಟ್ಟು ಮ್ಯಾನ್ಯುವಲ್ ಖಾತಾ ಕೊಟ್ಬಿಟ್ರು, ಇವಾಗ ರಿಜಿಸ್ಟ್ರೇಷನ್ ಸ್ಟಾಪ್ ಮಾಡಿದ್ದಾರೆ, ಅಲ್ಲಿ ರಿಜಿಸ್ಟ್ರೇಷನ್ ಆಗ್ತಿಲ್ಲ. ಸೊ ಯಾವ್ದು ಫಾರ್ಮ್ 9 and 11A ಖಾತಾ ಈ ಖಾತಾ ಇರುತ್ತೋ ಅದು ಮಾತ್ರ ರಿಜಿಸ್ಟ್ರೇಷನ್ ಆಗ್ತಿದೆ. ಸೊ ಈ ತರ ಇಶ್ಯೂಸ್ ಯಾವಾಗ ಅರೈಸ್ ಆಗುತ್ತೋ ಗೊತ್ತಾಗಲ್ಲ. ಸೊ ಅದರಿಂದ ಪ್ರಾಪರ್ ಅಪ್ರೂವ್ಡ್ ಇರೋ ಪ್ರಾಜೆಕ್ಟ್ಸ್ ಅಲ್ಲಿ ತಗೊಂಡ್ರೆ ಯಾವ್ದು ತಲೆನೋವಿರಲ್ಲ ಸರ್. ಸರ್, ಅದು ನಾನು ಸರ್ಕಾರಿ ವುಮೆನ್ಸ್ ಕಾಲೇಜು ಅಲ್ಲಿ ಸೂಪರ್ಡೆಂಟ್ ಆಗಿದ್ದೆ. ಅನ್ಫಾರ್ಚುನೇಟ್ಲಿ ರಸ್ತೆಯಲ್ಲಿ ದಿನ ಓಡಾಡ್ತಿದ್ದೆ. ದಿನ ಓಡಾಡುವಾಗ ಉಪ್ಕಾರ್ ಲೇಔಟ್ ಅಂತ ಒಂದು ನೋಡಬೇಕು ಒಳಗಡೆ ಲೇಔಟ್ ಅಂತ ಬಂದೆ. ಉಪ್ಕಾರ್ ಲೇಔಟ್ ನೋಡಿದಾಗ ನನಗೇನೋ ಒಂಚೂರು ಈ ಕಡೆ ಸೈಡ್ ಬಂದಾಗ ಇಲ್ಲಿ ಸೈಟ್ ತಗೋಬೇಕು ಅಂತ ಮನಸ್ಸು ಬಂತು. ನನ್ನ ಹಿಂದೆ ಅಭಿಷೇಕ್ ಅನ್ನೋ ಹುಡುಗ ಇದ್ದ, ಅವನ್ನ ಕೇಳಿದಾಗ ಅವರು ನಾನು ಸುಮಾರು ಕಡೆ ಸೈಟ್ಗಳು ನೋಡಿದ್ದೀನಿ ಸರ್. ಎಲ್ಲಿ ಗುಂಗ್ರಾ ಛತ್ರದಲ್ಲಿ ನೋಡಿದೆ, ಮೈಸೂರಲ್ಲಿ ನೋಡಿದೆ, ಇಲ್ಲಿ ಇನ್ಕಲಲ್ಲಿ ನೋಡಿದೆ, ಅದೆಲ್ಲೂ ಅಡ್ಜಸ್ಟ್ ಆಗಿಲ್ಲ ನನಗೆ. ಈ ಉಪ್ಕಾರ ಲೇಔಟಲ್ಲಿ ಬಂದಾಗ ಏನೋ ಒಂಥರ ಮನಸ್ಸಿಗೆ ಸಮಾಧಾನ ಆಯಿತು. ಹಾಗಾಗಿ ಸೈಟ್ ನಂಬರ್ ನನಗೆ 70 ತುಂಬಾ ಇಷ್ಟ ಆಯಿತು. ಅಭಿಯವ್ರನ್ನ ಕಾಂಟ್ಯಾಕ್ಟ್ ಮಾಡಿಕೊಂಡು ಅಭಿಷೇಕ್ ಅನ್ನೋರನ್ನ ಸೈಟ್ ತೊಗೊಂಡಿದ್ದೀನಿ. ಸೈಟ್ ಮನೆ ಕಟ್ತಾ ಇರೋದು ಅದೇ ಸರ್. ಸೈಟ್ ಕಟ್ಟಿ ಒಂದು ವರ್ಷ ಇನ್ನೂ ಆಗಲೇ ಸೈಟ್ ತೊಗೊಂಡು ಅಲ್ಲಿ ಕನ್ಸ್ಟ್ರಕ್ಷನ್ ಶುರು ಮಾಡಿ ಸೆಂಟ್ರಿಂಗ್ ಈಗ ಸಜ್ಜನ್ ಇಡ್ಲಿ ಗಂಟ ಬಂದಿದೆ. ನಾಳೆ ನಾಡ್ದು ಫುಲ್ ಫಿನಿಶ್ಗೆ RCC ಗಂಟನೂ ಇನ್ನೇನು 3 ಮಂತ್ಸಲ್ಲಿ ಕಂಪ್ಲೀಟ್ ಮಾಡ್ಬಿಡ್ತೀನಿ ಸರ್. ಮನೆ ಏಪ್ರಿಲ್ ಅಥವಾ ಮಾರ್ಚ್ ಅಥವಾ ಏಪ್ರಿಲ್
ಏಪ್ರಿಲ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ನಂಗೆ ಏಪ್ರಿಲ್ಗೆ ಕ್ಲಿಯರ್ ಮಾಡಿಕೊಟ್ರೆ ನಾನು ಇಲ್ಲೇ ಫ್ಯಾಮಿಲಿ ಪೂರ್ತಿ ಇಲ್ಲಿ ಶಿಫ್ಟ್ ಆಗಿದ್ದೀವಿ ಸರ್. ಅದ್ಭುತ. ಈ ಹುಣಸೂರಲ್ಲೇ ನೀವು? ಹುಣಸೂರಲ್ಲಿ ಡ್ಯೂಟಿ. ಮತ್ತೆ ನನ್ನ ಬಾಂಬೆದೇನೋ ಕೆಲವೊಂದು ಸೈಟ್ ನೋಡಿದ್ದೀವಿ, ಇಲ್ಲೇ ತಗೋಬೇಕು ಅಂತಾನೆ. ಅದು ಇನ್ನೂ ಸ್ವಲ್ಪ ಟೈಮು ಬರಬೇಕು. ಡಾಕ್ಯುಮೆಂಟ್ ಎಲ್ಲ ನೀವು ಚೆಕ್ ಮಾಡಿಸಿರ್ತೀರಿ? ಚೆಕ್ ಮಾಡಿ. ಏನು ಅನಿಸ್ತು? ಚೆನ್ನಾಗಿದೆ ಸರ್ ಡಾಕ್ಯುಮೆಂಟ್ ಎಲ್ಲ. ತುಂಬ ಚೆನ್ನಾಗಿದೆ ಡಾಕ್ಯುಮೆಂಟ್ಸ್, ಏನು ಸಮಸ್ಯೆ ಇಲ್ಲ. ಬ್ಯಾಂಕ್ ಅವರು 2-3 ಸರಿ ನಾವು ಬೇರೆ ಕಡೆ ತೋರಿಸಿದ್ದೀವಿ. ಡಾಕ್ಯುಮೆಂಟ್ ಏನು ಪ್ರಾಬ್ಲಮ್ ಇಲ್ಲ ಸರ್ ಇವ್ರದ್ದು. ಲೋನ್ ಡಾಕ್ಯುಮೆಂಟ್ ಎಲ್ಲ ಪರ್ಫೆಕ್ಟಾಗಿ ನೋಡೇ ನಮಗೆ ಲೋನ್ ಕೊಟ್ಟಿರೋದು. ಸೈಟಿಗೆ ಲೋನ್ ಆಯ್ತಾ ಅಥವಾ ಮನೆಗೆ? ಎರಡಕ್ಕೂ ಲೋನ್ ಆಗಿದೆ ಸರ್. ಎರಡಕ್ಕೂ ಲೋನ್ ಆಗಿದೆ. ಎಷ್ಟು ಮಾಡಿಸಿದ್ರಿ ಸರ್ ಕೇಳ್ಬೋದಾ ಸರ್? ಲೋನು 40 lakhs ಮಾಡಿಸಿದ್ವಿ ಸರ್. 40 lakhs ವರೆಗೆ ಬಂದಿದೆ. ಓ ಸೂಪರ್ ಸರ್. ಓಕೆ. ಅದು ಅವ್ರು ಲೋನ್ ಕೊಡ್ತಾರೆ ಇಮ್ಮಿಡಿಯೇಟ್ಲಿ ನಾವು ಕನ್ಸ್ಟ್ರಕ್ಷನ್ ಶುರು ಮಾಡಿದ್ದೀವಿ ಸರ್. ಅದ್ಭುತ. ಓಕೆ. ಉಪಕಾರ ಯಾಕೆ ಇಷ್ಟು ಬೆಳೆದಿದೆ ಅಂತ ಈಗ ಅರ್ಥ ಆಗ್ತಿದೆ. ಅಂದರೆ ನೀವೇನು ಮಾಡಿದ್ರು ಹಿಂಗೆ ಮಾಡಿರ್ತೀರಿ ಅಲ್ವಾ? ಹೌದು ಸರ್, ಇದೇ ಡೆವಲಪ್ಮೆಂಟ್ ಇರುತ್ತೆ. ಇನ್ನು ಇದಕ್ಕಿಂತ ಒಂದು ಹೆಚ್ಚಿಗೆನೇ ಇರುತ್ತೆ ಹೊರತು ಕಡಿಮೆ ಆಗಲ್ಲ. ನಾನು 15,000 ಆಯ್ತು ಅಂತ ಹೇಳ್ತಿದ್ದೆ. ಹಿಂಗೆ ಸುಮಾರು ಏನೇನಿದೆ ಸರ್ ಮತ್ತೆ ಹಂಗೆ ಸುಮ್ಮನೆ ಹೇಳಿ. ಸರ್ ನಮ್ದು ಇಲ್ಲ ನಾವು ಕೆಂಗೇರಿ ಹತ್ರ ಮಾಡಿದ್ವಿ, ಉಳ್ಳಾಳ ಹತ್ರ. ಓಕೆನಾ, ಅದು ಉಪ್ಕಾರ್ ರೆಸಿಡೆನ್ಸಿ ಅಂತ. ಇವನ್ ತುಂಬಾ ಬಸ್ಸಸ್ ಉಪ್ಕಾರ್ ಲೇಔಟ್ ಅಂತಾನೆ ಹೋಗುತ್ತೆ. ಮೆಜೆಸ್ಟಿಕ್ ಇಂದ ನಿಮ್ ಲೇಔಟ್ ಹೆಸರೇ ಉಪ್ಕಾರ್ ಲೇಔಟ್ ಅಂತಾನೆ ಹೋಗುತ್ತೆ ಬಸ್. ಸೊ RTO ಆಫೀಸ್ ಇದೆ ಎಲ್ಲ ನಮ್ದು, ಅದೇ ಲೇಔಟ್ ಅಲ್ಲಿ RTO ಆಫೀಸ್ ಎಲ್ಲ ಆಗಿದೆ ಸರ್. ಅವಾಗ ನಾವು ಒಂದು 15 ವರ್ಷ ಮುಂಚೆ ಮಾಡಿದ್ವಿ ಆ ಲೇಔಟ್. ನಾವೆಲ್ಲ 200 ರೂಪಾಯಿ 150 ಸ್ಟಾರ್ಟ್ ಮಾಡಿದ್ವಿ. ಅದು ಇವತ್ತು ಏನ್ ಬೆಳೆದಿದೆ ಅಂದ್ರೆ ಸರ್ 15,000 ರೂಪಾಯಿ ಪರ್ ಸ್ಕ್ವೇರ್ ಫೀಟ್ ಹೋಗ್ತಿದೆ. ಏನ್ ಅನ್ಸುತ್ತೆ ನಿಮ್ಗೆ ಸರ್? ಅದೇನೆ ನೋಡಿ, ಈಗ ನಮಗೂ ಇದೇ ಇರ್ಲಿಲ್ಲ, ಅಲ್ಲಿ ಆ ರೇಟ್ ಬರುತ್ತೆ, ಆ ಲೆವೆಲ್ ಬೆಳೆಯುತ್ತೆ. ಓಕೆನಾ, ಅದು ನಮ್ದು ಉಪ್ಕಾರ್ ಲೇಔಟ್ಗೆ ಒಂದು BMTC ಬಸ್ ಉಪ್ಕಾರ್ ಲೇಔಟ್ ಬಸ್ ಅಂತ ಹೋಗುತ್ತೆ ಅನ್ನೋದು ಕೂಡ ಗೊತ್ತಿರಲಿಲ್ಲ ನಮ್ಗೆ. ಆಯ್ತು, ಅದೆಲ್ಲ ನೋಡಿದಾಗ ಏನೋ ಒಂಥರ ಖುಷಿ ಆಗುತ್ತೆ ಸರ್. ಅಲ್ಲ? ಹೌದು ಸರ್. ಅಂದ್ರೆ ಮನುಷ್ಯನ ಸಾಧನೆ ಅದೇ ಸರ್. ಅಂದ್ರೆ ಆಯಾ ಕುಟುಂಬಗಳು ಎಷ್ಟು ಖುಷಿಯಾಗಿರುತ್ತೆ ಹೇಳಿ. ಅವ್ರು ಅವಾಗ ತಗೊಳ್ಳೋ ಮುಂದೆ 150ಕ್ಕೂ ಒದ್ದಾಡಿರ್ತಾರೆ. ಅವಾಗೂ ಅದು ಬಂದ್ಬಿಟ್ಟು ತುಂಬಾ ಡಿಸ್ಟೆನ್ಸ್, ಇಲ್ಲಿ ಬಂದು ಯಾರು ತಗೊಂತಾರೆ ಅಂತ ಆದ್ರೆ, ಇಲ್ಲಿ ದೂರ ಬಂದು ಯಾರು ಸೈಟ್ ತಗೊಂತಾರೆ ಅಂತ. ಇವಾಗ ಬಂದ್ರೆ ಅದೇ ಚಿನ್ನ ಆಗುತ್ತೆ. ಓಕೆ. ಈಗ ಇದು ಬಿಟ್ರೆ ಇಲ್ಲಿ ಎಷ್ಟು ಸೈಟ್ಗಳಿದೆ ಸರ್ ಈಗ ಸದ್ಯಕ್ಕೆ? ಸರ್ ಈಗ ಸದ್ಯಕ್ಕೆ ನಾವು ಇದು 300 ಸೈಟ್ ಮಾಡಿರೋದು. 300 ಸೈಟ್ ಅಲ್ಲಿ ನಮ್ದು ಆಲ್ರೆಡಿ 145 ಸೈಟ್ ಸೇಲ್ ಆಗಿದೆ ಸರ್. 145 ಸೈಟ್ ಸೇಲ್ ಆಗ್ಬಿಟ್ಟಿದೆ. ಆಲ್ರೆಡಿ ಮನೆಗಳು ಬಂದ್ಬಿಟ್ಟಿದೆ. ಬಂದಿದೆ ಸರ್ ಫುಲ್ ಎಲ್ಲ. ಹೌದು ಅಲ್ವಾ? ಆಲ್ರೆಡಿ ಮನೆಗೆ ಕಟ್ಕೊಂಡು ವಾಸ ಮಾಡ್ತಿದ್ದಾರೆ ಸರ್. ಈಗ ಕಟ್ಟಿದ್ರಿ ಏನು ಹಿಂಗೆಲ್ಲ ಬಿಲ್ಡಿಂಗ್ ಕಟ್ಟಿದ್ರಿ ಏನು ಬಾಡಿಗೆ ಗಿಡಿಗೆ ಬಂದಿದ್ದಾರೆ ಸರ್? ಅಲ್ಲ ಸರ್, ಬಾಡಿಗೆಗೆ ಬಂದಿದ್ದಾರೆ ಸರ್. ಬಾಡಿಗೆ ನಡೆಯುತ್ತಿಲ್ಲ? ಬಾಡಿಗೆ ನಡೆಯುತ್ತಿದೆ. ಈಗ ಹಂಗಾರೆ ಯಾರ ತಗೊಂಡವರು ಇಲ್ಲಿ ಇಲ್ಲಪ್ಪ ನಾನು ಅಲ್ಲೆಲ್ಲೋ ಇದ್ದೀನಿ, ಬೆಂಗಳೂರಲ್ಲಿ ಇದ್ದೀನಿ, ಎಲ್ಲೆಲ್ಲೋ ಇದ್ದೀನಿ, ಹುಬ್ಳ್ಯಾಗಿದ್ದೀನಿ, ಬಂದಿಲ್ಲಿ ಆರಾಮಾಗಿ ಬಾಡಿಗೆ ಕೊಡು. ಆರಾಮಾಗಿ ಮನೆ ಕಟ್ಕೊಂಡು ಬಾಡಿಗೆ ಬಿಡ್ಬೋದು. 2 BHK 9,000 ಹೋಗ್ತಿದೆ ಈಗ. 2 BHK 9,000 ಹೋಗ್ತಿದೆ. ಸೊ 1 BHK ಪ್ರೆಸೆಂಟ್ ಯಾರು ಕಟ್ಟಿಲ್ಲ. ಸೊ ಬಟ್ 2 BHK ಎಲ್ಲರೂ 2 BHK. ಈಗ ಆ ಮನೆ ಎಷ್ಟು ವರ್ಷ ಆಯ್ತು ಸರ್ ಕಟ್ಟಿ? ಸರ್ ಆ ಮನೆ ಕಟ್ಬಿಟ್ಟು 2 ವರ್ಷ ಆಗಿದೆ. 2 ವರ್ಷ ಆಯ್ತು. ಫಸ್ಟ್ ಅಲ್ಲೇ ತಗೊಂಡ್ರು, ನಾವು ಲೇಔಟ್ ಸ್ಟಾರ್ಟ್ ಮಾಡಿದಾಗೆ ತಗೊಂಡಿರೋದು ಅವರು. ಹೌದಾ? ಹೌದು. ಸೊ ಅದರಿಂದ ಅವ್ರು ಫಸ್ಟ್ ಮನೆ ಬಂದಿದ್ದು ಅದೇ ಸರ್. ಆಯ್ತು, ಈಗ ನಾನು ತಗೊಂಡೆ ಸರ್, ಇಲ್ಲಿ ಕಟ್ಟಿದೆ. ಈ ಜವಾಬ್ದಾರಿಗಳು ಏನಾದರೂ ನೀವು ತಗೋತೀರಿ? ಸರ್ ಮನೆ ಕಟ್ಟಕ್ಕಂತ ಜವಾಬ್ದಾರಿ ಸರ್ ಲೇಔಟ್ ಅಲ್ಲಿ ನಮ್ದೆಲ್ಲ ರೆಡಿ ಇದೆ. ಸೊ ಯಾವ್ದು ಪೆಂಡಿಂಗ್ ವರ್ಕ್ ಅಂತ ಯಾವ್ದು ಇಲ್ಲ. ಸೊ ಅದರಿಂದ ನೀವು ಮನೆ ಕಟ್ಟಕ್ಕೆ ಇವಾಗ ಆಲ್ರೆಡಿ ನೀವು ಅಲ್ಲಿ ಮನೆ ಆಲ್ರೆಡಿ ಅವ್ರು ಕಟ್ಕೊಂತ ಇದಾರೆ. ಸೊ ನಮ್ ಜವಾಬ್ದಾರಿ ಅಂದ್ರೆ ಅವ್ರಿಗೆ ಏನು ತೊಂದರೆ ಆಗಲ್ಲ ಇಲ್ಲಿ. ಬಟ್ ಅವ್ರಿಗೆ ಬೇಕಂದ್ರೆ ಕಾಂಟ್ರಾಕ್ಟರ್ಸ್ ಬೇಕಾದ್ರೆ ನಾವು ಕೊಡ್ತೀವಿ ನಮ್ಮ ಕಡೆ. ನಿಮ್ಮ ಕಡೆ ಸೆಕ್ಯೂರಿಟಿ ಇರುತ್ತೆ ಸರ್. 24/7 ಸೆಕ್ಯೂರಿಟಿ. ಎಲ್ಲ ಲೇಔಟು CCTV ಕಂಟ್ರೋಲ್ ಅಲ್ಲಿ ಇದೆ. ಎಲ್ಲ ಲೇಔಟ್ ಅಲ್ಲೂ CCTV ಹಾಕಿದೀವಿ. 24% ಸೆಕ್ಯೂರಿಟಿ ಇರುತ್ತೆ. ಯಾವ್ದು ತೊಂದರೆ ಇಲ್ಲ ಸರ್. ಆರಾಮಾಗಿ ಪೀಸ್ಫುಲ್ ಆಗಿರ್ಬೋದು. ಸೈಜ್ಗಳು ಏನೇನಿದೆ ಸರ್? ಇಲ್ಲಿ 30-40, 30-50 ಮತ್ತೆ 40-60 ಅಲ್ಲಿ ಇದೆ. ಮತ್ತೆ ಸ್ವಲ್ಪ ಬಿಗರ್ ಡೈಮೆನ್ಷನ್ಸ್ ಇದೆ. 3,000 ಅಡಿ ಇದೆ, 4,000 ಅಡಿಯಲ್ಲಿ ಇದೆ, ಮತ್ತೆ 2,500 ಅಡಿಯಲ್ಲಿದೆ. ಸೊ ಅದರಿಂದ ನಮ್ಗೆ ಯಾವ ಡೈಮೆನ್ಷನ್ ಬೇಕಾದ್ರೂ ಸಿಗುತ್ತೆ. 30-40, 30-50, 40-60 ಮತ್ತೆ ಸ್ವಲ್ಪ ಬಿಗರ್ ಡೈಮೆನ್ಷನ್ಸ್. ಏನು ರೇಟ್ ಸರ್? ಸರ್ ಇಲ್ಲಿ ರೇಟ್ ಬಂದ್ಬಿಟ್ಟು ನಾವು ಸ್ಟಾರ್ಟಿಂಗ್ ಫ್ರಮ್ 1,000 rupees ಇಂದ ಮಾಡ್ತಾ ಇದೀವಿ. ಸ್ಟಾರ್ಟಿಂಗ್ ಫ್ರಮ್ 1,000 rupees ಇಂದ 1,350 ವರೆಗೂ ಇದೆ ಸರ್. 1,000 rupees ಅಂದ್ರೆ ನಾನು ಇವಾಗಲೇ ಹೇಳಿದೆ, ಸ್ವಲ್ಪ ಬಿಗರ್ ಡೈಮೆನ್ಷನ್ಸ್ ಇದೆ. 2,500 ಅಡಿ, 3,000 ಅಡಿ ಮತ್ತೆ 4,000 ಅಡಿ. ಆ ಸೈಟ್ಸ್ ಎಲ್ಲ ಸ್ವಲ್ಪ ಕಾಸ್ಟ್ ಜಾಸ್ತಿ ಆಗೋದ್ರಿಂದ 1,000 rupeesಗೆ ಕೊಡ್ತಾ ಇದ್ದೀವಿ. ಓಕೆನಾ. ಮತ್ತೆ ಇನ್ನು ಬೇರೆ ಸೈಟ್ಸ್ 30-40 ಪ್ರಾಪರ್ 30-40, 30-50 ಏನಿದೆಯೋ ಅದೆಲ್ಲ 1,350 ಆಗುತ್ತೆ. 1,300 ಏನಾದರೂ ನೆಗೋಷಿಯಬಲ್? 1,350 ಅಲ್ಲಿ ಸ್ಲೈಟ್ಲಿ ನೆಗೋಷಿಯಬಲ್ ಇದೆ ಸರ್. ಹೌದು. 1,000 rupees ಅಲ್ಲಿರೋ ಸೈಟ್ಸ್ ನಾನ್ ನೆಗೋಷಿಯಬಲ್. ಯಾಕಂದ್ರೆ ನಾನು ಕೊಡ್ತಾ ಇರೋದು ಕಡಿಮೆ ಆಗಿ. ಸೊ ಅದರಲ್ಲಿ ನೆಗೋಷಿಯೇಟ್ ಮಾಡೋಕ್ಕಾಗಲ್ಲ ಸರ್. ಓಕೆ. ಲೋನ್ ನಾರ್ಮಲ್ ಆಗಿ ಬಿಗರ್ ಡೈಮೆನ್ಷನ್ ಸೈಟ್ಸ್ ಈಸ್ಟ್ ಫೇಸಿಂಗ್ ಅಲ್ಲಿ 1,050 ಇದೆ. ಓಕೆನಾ. ಬಟ್ ಅದು ನಾನು 50 rupees ಕಡಿಮೆ ಮಾಡೇ ಕೊಡ್ತಾ ಇದ್ದೀನಿ. ಓಕೆ. ಇಲ್ಲಿ ಬಂದ್ಮೇಲೆ ನನಗೊಂದು ಸ್ವಲ್ಪ, ನಾನು ಕ್ವಾರ್ಟರ್ಸ್ ಅಲ್ಲಿ ಇದ್ದೆ ಫಸ್ಟ್, ರಿಟೈರ್ ಆದ್ಮೇಲೆ ಇಲ್ಲಿ ಬಂದೆ. ಏನ್ ಕೆಲಸ ಮಾಡ್ತಿದ್ದೆ? ಡ್ರೈವರ್. ಆಯ್ತಾ. ಇಲ್ಲಿ ಬಂದ್ಮೇಲೆ ನನಗೆ ಅಲ್ಲಿಗಿಂತ ನನಗೆ ಇಲ್ಲಿ ಸ್ವಲ್ಪ ನೆಮ್ಮದಿ. ಮನೆ ಆಯ್ತು, ಸ್ವಲ್ಪ ಫ್ರೀ, ಹೊರಗಡೆ ಓಡಾಡ್ಲಿಕ್ಕೆ ಅದಕ್ಕೆ ಇದಕ್ಕೆ ಏನು ನನಗೆ ಸಮಸ್ಯೆ ಏನಿಲ್ಲ.
ಸ್ವಲ್ಪ ನೆಮ್ಮದಿ ಇದೆ, ಮತ್ತೆ ನಮಗೆ ಓಡಾಡ್ಲಿಕ್ಕೆ ಹತ್ರ ಇದೆ, ಬಸ್ಸಿಗೆ ಆಗಲಿ ಅದಕ್ಕೆ ಇದಕ್ಕೆ ಅಂತೇಳಿ ಓಕೆ. ಇಳಿದು ಜಾಸ್ತಿ ದೂರ ಹೋಗ್ಬೇಕು ಮಾಡಬೇಕು ಅಂತ ಏನಿಲ್ಲ. ಈಗ ದಿನಸಿ ಅಂಗಡಿ, ಇಲ್ಲೇ ಹಾಸ್ಪಿಟಲ್ ಪಕ್ಕದಲ್ಲಿ ಸಿಗ್ತದೆ. ಹೌದಾ? ಹಾಸ್ಪಿಟ್ಲ್ ಅಂತಂದ್ರೆ ಸ್ವಲ್ಪ ಇಲ್ಲಿ ಒಂದು ಹಾಸ್ಪಿಟ್ಲ್ ಇದೆ ಸೋಮನಹಳ್ಳಿ ಅಂತೇಳಿ. ಇನ್ನು ಮೇಜರ್ ಏನಾದ್ರು ಹೋಗ್ಬೇಕಾದ್ರೆ ಹುಣಸೂರು ಒಂದು 2-3 ಕಿಲೋಮೀಟರ್ ಆಗ್ತದೆ. ಮೇನ್ ರೋಡೇ, ನಮಗೆ ಡೇ ಅಂತ ತೊಂದರೆ ಇಲ್ಲ. ನೈಟ್ ಅಂತಂದ್ರೆ ನಮಗೆ ಒಂದು ನಮ್ದೇ ವೆಹಿಕಲ್ ಇರ್ತದೆ ಅಂತ ಸಮಸ್ಯೆ ಏನು ಕಾಣೋದಿಲ್ಲ ಇಲ್ಲಿವರೆಗೆ. ಮುಂದಕ್ಕೆ ಇನ್ನೂ ಅನುಕೂಲ ಆಗ್ತದೆ. ಇಲ್ಲಿವರೆಗೆ ಈಗ ಸಮಸ್ಯೆ ಇಲ್ಲ ಅಂತ ಹೇಳಿದ್ರೆ ಮುಂದಕ್ಕೆ ಅನುಕೂಲನೇ ತಾನೆ. ಹೌದೌದು. ಡೆವಲಪ್ ಆಗೋದಿಲ್ಲ, ಕೆಳಗೆ ಹೋಗೋದಿಲ್ಲ ಅಲ್ಲ ಅಲ್ಲ, ಇಂಪ್ರೂವ್ ಆಗೋದಿಲ್ಲ ಅದೇ. ಓಕೆ. ಒಂದಷ್ಟು ಸ್ಟೆಪ್ ಮುಂದಕ್ಕೆ ಹೋಗೋದು. ಅಂದ್ರೆ ಈಗ ಸ್ವಲ್ಪ ಪರವಾಗಿಲ್ಲ ಅಂದ್ರೆ ಚೆನ್ನಾಗಿದೆ. ಚೆನ್ನಾಗಿದೆ. ವಾತಾವರಣ ಚೆನ್ನಾಗಿದೆ. ಸಿಟಿ ಗೋಜಲು ಗೊಂದಲು ಟ್ರಾಫಿಕ್ ಆ ಟೆನ್ಷನೇ ಇಲ್ಲ. ನಮ್ದು ಈ ಕೆಲವರು ನನ್ನ ಹೇಳ್ತಾರೆ ಅಷ್ಟು ದೂರ ಹೋಗಿ ಮನೆ ಮಾಡಿದ್ರಲ್ಲ ಅಂತ ಬಿಟ್ಟು. ನನಗೆ ಅಷ್ಟು ದೂರ, ನನಗೆ ದೂರ ಅಂತ ಹೇಳಿ ಆಗೋದೇ ಇಲ್ಲ. ಮೇನ್ ರೋಡ್ ಹೋದ್ರೆ ಒಂದು ಡೌನ್ ಒಂದು ಅಪ್ಪು, ಫೈರ್ ಸ್ಟೇಷನ್ ಇಲ್ಲಿ ಹತ್ರ ಇದೆ. ಇನ್ನೇನು ಇಲ್ಲಿ ಪಕ್ಕದಲ್ಲಿ ಹೋದ್ರೆ ಅಂಗಡಿಗಳಿದೆ, ಎಲ್ಲ ಅನುಕೂಲ ತಾನೆ. ಇನ್ನೇನಾಗಬೇಕು? ಇಲ್ಲಿ ಲೋನ್ ಆಗುತ್ತಾ ಸರ್? ಅಪ್ ಟು 75% ವರೆಗೂ ಲೋನ್ ಆಗುತ್ತೆ. ಪ್ರಾಜೆಕ್ಟ್ ಈಸ್ ಅಪ್ರೂವ್ಡ್ ಬೈ ಕರ್ನಾಟಕ ಬ್ಯಾಂಕ್ ಇಂದ ಅಪ್ರೂವಲ್ ಇದೆ, LIC ಇಂದ ಅಪ್ರೂವಲ್ ಇದೆ, ICICI ಬ್ಯಾಂಕ್ ಇಂದ ಅಪ್ರೂವಲ್ ಇದೆ ಆಲ್ರೆಡಿ. ಬೇರೆ ಬ್ಯಾಂಕ್ಸ್ ಹೋದ್ರು ಲೋನ್ ಸಿಗುತ್ತೆ. ಅಂದ್ರೆ ನಾವು 3 ಬ್ಯಾಂಕ್ ಇಂದ ಆಲ್ರೆಡಿ ಪ್ರಾಜೆಕ್ಟ್ ಅಪ್ರೂವ್ ತಗೊಂಡಿರೋದ್ರಿಂದ ಅವರಿಗೆ ಕಸ್ಟಮರ್ಗೆ ಇಂಡಿವಿಜುವಲ್ ಬ್ಯಾಂಕ್ ಹೋಗಿ ತಗೊಂತೀನಂದ್ರೂ ಏನು ಪ್ರಾಬ್ಲಮ್ ಇಲ್ಲ. ಓಕೆನಾ? ಬಟ್ ಈ ಬ್ಯಾಂಕ್ಸ್ ಅಲ್ಲಿ ಹೋದ್ರೆ ಆಲ್ರೆಡಿ ಅಪ್ರೂವಲ್ ಇರೋದ್ರಿಂದ ಅವ್ರಿಗೆ ಬೇಗ ಲೋನ್ ಆಗುತ್ತೆ. ಆಲ್ರೆಡಿ ನಿಮ್ದು ರೆಕಾರ್ಡ್ ಎಲ್ಲ ಇರೋದ್ರಿಂದ ಅವ್ರಿಗೆ ಬೇಗ ಲೋನ್ ಆಗುತ್ತೆ. ಓಕೆ. ಈಗ ಒಂದು ಸೆಟ್ ಡಾಕ್ಯುಮೆಂಟ್ ಅವ್ರಿಗೆ ಕೊಟ್ಟರೆ ಅವರು ನೋಡ್ಕೊಂಡು ಬರೋದಾ ಅಥವಾ ನಿಮ್ಮ ಲಾಯರ್ ಏನಾದರೂ? ನಮ್ಮದು ಪ್ರೋಸೆಸ್ ಯಾವ ತರ ಇರುತ್ತೆ ಅಂದ್ರೆ ನಮ್ದೆಲ್ಲ ಲೀಗಲ್ ಒಪಿನಿಯನ್ಸ್ ಇರುತ್ತೆ. ಸೊ ನಮ್ಮದು ಬಂದ್ಬಿಟ್ಟು ಬುಕಿಂಗ್ ಅಮೌಂಟ್ 1 ಲಕ್ಷ ಇರುತ್ತೆ. ಅವ್ರು ಬಂದೆಲ್ಲ ಸೈಟ್ ಎಲ್ಲ ನೋಡಿ ಎಲ್ಲ ಓಕೆ ಆದ್ಮೇಲೆ 1 ಲಕ್ಷ ಬುಕಿಂಗ್ ಅಮೌಂಟ್ ಕೊಡಬೇಕಾಗುತ್ತೆ. ಸೊ ಕೊಟ್ಟಾದ್ಮೇಲೆ ನಾನು ಒಂದು ಸೆಟ್ ಆಫ್ ಡಾಕ್ಯುಮೆಂಟ್ಸ್ ಎಲ್ಲ ಕೊಡ್ತೀನಿ. ಅವ್ರಿಗೆ 7 days ಟೈಮ್ ಇರುತ್ತೆ ಲೀಗಲ್ ವೆರಿಫಿಕೇಶನ್ಗೆ. ಅವ್ರ ಅಡ್ವೊಕೇಟ್ ಹತ್ರ ಹೋಗಿ ಲೀಗಲ್ ವೆರಿಫೈ ಮಾಡಿಸ್ಕೊಂಡು ಮತ್ತೆ ಏನಾದ್ರು ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್ ಇದ್ರು ಪ್ರೊವೈಡ್ ಮಾಡ್ತೀವಿ. ಸೊ ಅವ್ರಿಗೆ ಸ್ಯಾಟಿಸ್ಫೈ ಆಯ್ತು ಅಂದ್ರೆ ದೆನ್ 25% ಕಟ್ಬಿಟ್ಟು ಸೇಲ್ ಅಗ್ರಿಮೆಂಟ್ ಎಕ್ಸಿಕ್ಯೂಟ್ ಮಾಡಬೇಕು. ಸೇಲ್ ಅಗ್ರಿಮೆಂಟ್ ಎಕ್ಸಿಕ್ಯೂಟ್ ಮಾಡಿದಾದ್ಮೇಲೆ ಲೋನ್ಗೆ ಹೋಗಿದ್ರೆ ಲೋನ್ ಪ್ರೊಸೀಡ್ ಮಾಡ್ತೀವಿ. ಲೋನ್ ಆಗಿದ ತಕ್ಷಣ ರಿಜಿಸ್ಟ್ರೇಷನ್ ಇಟ್ಕೊಂತೀವಿ. ಎಷ್ಟಾಗುತ್ತೆ ಒಂದು 30-40ಗೆ? ಸರ್ 30-40ಗೆ ಇಲ್ಲಿ ಸ್ಟಾರ್ಟಿಂಗ್ 16,20,000 ಆಗುತ್ತೆ. 16,20,000 ಅದ್ರಲ್ಲಿ ಸ್ಲೈಟ್ಲಿ ನೆಗೋಷಿಯಬಲ್ ಇದೆ. ಅದ ಒಂದು 2-3 ಲಕ್ಷ ಇಟ್ಕೊಂಡ್ರೆ ರಿಜಿಸ್ಟ್ರೇಷನ್ ಚಾರ್ಜ್ ಏನು ಬರ್ತದೆ ಸರ್? ರಿಜಿಸ್ಟ್ರೇಷನ್ ಚಾರ್ಜ್ ಬಂದ್ಬಿಟ್ಟು ಇಲ್ಲಿ ನೋಡಿ ಫುಲ್ ವ್ಯಾಲ್ಯೂ ಮಾಡ್ತೀವಿ ಅಂದ್ರೆ ಸ್ವಲ್ಪ ಜಾಸ್ತಿ ಆಗುತ್ತೆ. ಏನಿದೆ ಗೌರ್ಮೆಂಟ್ ರೇಟ್? ಸರ್ ಗೌರ್ಮೆಂಟ್ ರೇಟ್ ಬಂದ್ಬಿಟ್ಟು 650 ರೂಪಾಯಿ ಇದೆ. 650 ರೂಪಾಯಿ ಇದೆ. ಓಕೆನಾ? ಸೊ ನಾವು ಗೌರ್ಮೆಂಟ್ ವ್ಯಾಲ್ಯೂಗೆ ಮಾಡ್ತೀವಿ ಅಂದ್ರೆ ಸ್ವಲ್ಪ ಕಡಿಮೆ ಆಗುತ್ತೆ. ಫುಲ್ ವ್ಯಾಲ್ಯೂಗೆ ಮಾಡ್ತೀವಿ ಅಂದ್ರೆ ಅದು ಆಸ್ ಪರ್ ಗೌರ್ಮೆಂಟ್ ನಾಮ್ಸ್ ಏನಿದೆಯೋ ಅದು 6.65% ಪೇ ಮಾಡಲೇಬೇಕು. ಓಕೆ. ನಾವು ಸೆಲ್ಲಿಡಲ್ಲಿ ಏನು ವ್ಯಾಲ್ಯೂ ತೋರಿಸ್ತೀವಿ ಸರ್ ಅದಕ್ಕೆ 6.65% ಪೇ ಮಾಡಲೇಬೇಕು. ಓಕೆ. ಒಂದು 4-5 ಲಕ್ಷ ಇಟ್ಕೊಂಡು ಬಂದ್ರೆ ಒಂದು ಸೈಟ್ ತಗೋಬೋದಾ ಲೋನ್ ಮಾಡಿ? ಹೌದು. ಒಂದು 10 ಲಕ್ಷಕ್ಕೆ EMI ಎಷ್ಟಾಗುತ್ತೆ ಸರ್? ಸರ್ 1 ಲಕ್ಷಕ್ಕೆ EMI ಅವ್ರು ಎಷ್ಟು ವರ್ಷಕ್ಕೆ 10 ಲಕ್ಷಕ್ಕೆ ಹೆಚ್ಚು ಕಡಿಮೆ ಒಂದು 11,000 ಏನೋ ಬರುತ್ತೆ. ಹೌದು. ಅವ್ರು ಎಷ್ಟು ವರ್ಷಕ್ಕೆ ಹಾಕೊಂತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. 5 years ಇಂದ ಇರುತ್ತೆ. ಸೊ ಇಲ್ಲ 10 years 20 years ವರೆಗೂ ಇರುತ್ತೆ. ಒಂದು 10-11,000 ಕಟ್ಕೊಂಡು ಹೋದ್ರೆ ಒಂದು 4-5 ವರ್ಷದಲ್ಲಿ ಅವ್ರದ್ದು ಸೈಟ್ ಆಗುತ್ತೆ ಅಲ್ವಾ? ಮತ್ತೆ ಇನ್ನೊಂದು ಬ್ಯಾಂಕ್ಸ್ ಅಲ್ಲಿ ಇನ್ನೊಂದು ಇದೆ, ಎನಿ ಟೈಮ್ ಅವ್ರು ಲೋನ್ ಕ್ಲೋಸ್ ಮಾಡ್ಕೋಬಹುದು. ಪ್ರೀ ಕ್ಲೋಸಿಂಗ್ ಚಾರ್ಜಸ್ ಇಲ್ಲ. RBI ಅಪ್ರೂವಲ್ ಇದ್ರ ಪ್ರಕಾರ ರೂಲ್ಸ್ ಪ್ರಕಾರ ಪ್ರೀ ಕ್ಲೋಸಿಂಗ್ ಚಾರ್ಜಸ್ ಇಲ್ಲ. ಈಗೇನೋ ಯಾವ್ದೋ ಅಮೌಂಟ್ ಬಂತು ಸರ್, 1 ಲಕ್ಷ 2 ಲಕ್ಷ ಬಂತು, ಇವನ್ ಅದು ಪಾರ್ಷಿಯಲ್ ಪೇಮೆಂಟ್ಸ್ ಮಾಡಬಹುದು. ಅವ್ರ EMI ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಇವಾಗ 10 ವರ್ಷದಲ್ಲಿ ಕ್ಲೋಸ್ ಆಗೋ ಲೋನ್ 5 ವರ್ಷಕ್ಕೂ ಕ್ಲೋಸ್ ಮಾಡಬಹುದು. 5 ವರ್ಷದಲ್ಲಿ ಲೋನ್ ಕ್ಲೋಸ್ ಆಗೋ ಲೋನ್ 2 ವರ್ಷಕ್ಕೂ ಕ್ಲೋಸ್ ಮಾಡಬಹುದು. ಆತರ ಆಪ್ಷನ್ಸ್ ಇದೆ. ಬ್ಯಾಂಕಿಂಗ್ ಅಲ್ಲಿ ತುಂಬಾ ಒಳ್ಳೆ ಆಪ್ಷನ್ಸ್ ಇದೆ ಸರ್. ಓಕೆ. ಸೊ ಅದರಿಂದ ಅವ್ರು 4-5 ಲಕ್ಷ ಕೈಲಿ ಇಟ್ಕೊಂಡ್ಬಂದ್ರು ಆರಾಮಾಗಿ ಸೈಟ್ ತಗೋಬೋದಲ್ವಾ? ಯಾಕಂದ್ರೆ ತುಂಬ ಜನ ಡ್ರೀಮ್ ಇರುತ್ತೆ ತೊಗೋಬೇಕಂತ, ಕಷ್ಟ ಎಲ್ಲ ಒಂದೇ ಸಲ ದುಡ್ಡು ಕೊಡಬೇಕು ಅಂತಂದರೆ. ಮತ್ತು ಇಲ್ಲಿ ಆರಾಮಾಗಿ ತೊಗೊಂಡ್ರೆ ನಿಮ್ದು ಹೆಂಗೂ ಸೆಕ್ಯೂರಿಟಿ ಇರೋದ್ರಿಂದ ಚಿಂತೆ ಇಲ್ದಂಗೆ ಇರ್ಬೋದು ಅಂತ. ಯಾಕಂದರೆ ಸೈಟ್ ತೊಗೊಂಡ್ರೆ ಅದು ಚಿಂತೆನೇ, ಕಂಪೌಂಡ್ ಹಾಕ್ಬೇಕು, ಅದಕ್ಕೊಂದು 2 ಲಕ್ಷ ಖರ್ಚು ಮಾಡಬೇಕು, ಅಲ್ಲಿ ಅವಾಗ ನೋಡ್ಕೊಂಬರ್ಬೇಕು. ಹಂಗಾಗಿ ನೀವೇ ಅದೆಲ್ಲ ತೊಂದರೆನೇ ಇಲ್ಲ. ನಮ್ಮ ಲೇಔಟ್ ಅಲ್ಲಿ ಆ ಥರ ಇಶ್ಯೂಸೇ ಬರೋದಿಲ್ಲ. ಅವ್ರು ಏನು ಸೈಟ್ ತೊಗೊಂಡಿರ್ತಾರೋ ಆ ಸೈಟ್ ಅವ್ರಿಗೆ ಇದ್ದೇ ಇರುತ್ತೆ. ಇನ್ನೊಂದು 20 ವರ್ಷ ಬಿಟ್ಕೊಂಡ್ಬಂದು ನೋಡಿದ್ರು ಅವ್ರ ಸೈಟ್ ಹಂಗೆ ಇರುತ್ತೆ. ಸೂಪರ್. ಸೊ ಏನು ತೊಂದರೆ ಬರಲ್ಲ ಸೈಟ್. ಇದೇನು ಸರ್? ಸರ್ ಇಲ್ಲೊಂದು ಬೋರ್ವೆಲ್ ಹಾಕಿದ್ವಿ. ಹೌದು. ಸೊ ಬೋರ್ವೆಲ್ ಹಾಕಿದ್ವಿ, ಅದು ಇದಾಕಿ ಇನ್ನ ಕವರ್ ಮಾಡಿದೀವಿ. ಯಾಕಂದ್ರೆ ನಮ್ಮ ಹತ್ರ ಆಲ್ರೆಡಿ ಇವಾಗ ಇನ್ನೂ ನಾವು ಏನು ಯೂಸ್ ಮಾಡ್ತಿಲ್ಲ. ಆಲ್ರೆಡಿ ನಮ್ಮ ಹತ್ರ ಇರೋ ಮನೆಗೆ ಆಲ್ರೆಡಿ ಒಂದು ಬೋರ್ವೆಲ್ ಚೆನ್ನಾಗಿ ವಾಟರ್ ಬರ್ತಿದೆ, ಅದರಿಂದಾನೇ ಸಫಿಷಿಯಂಟ್ ವಾಟರ್ ಆಗ್ತಿದೆ. ಓಕೆ. ಅವರು ಮೊದಲು ನಾನು ಸೈಟ್ ತಗೊಂಡಾಗ ಇಷ್ಟೇ ಫೀಸಿಬಲ್ ಆಗಿ ನೀಟಾಗಿ ಹಣ ವರ್ಗಾವಣೆಲಾಗಿರ್ಬೋದು ಅಥವಾ ರಿಜಿಸ್ಟ್ರೇಷನ್ ಟೈಮಲ್ಲಿ ಆಗಿರ್ಬೋದು ಅದು ಚೆನ್ನಾಗಿ ಆಗಿರೋ ಕಾರಣ ಇದು ಚೆನ್ನಾಗಿದೆ ಅಂತ ನಾನು ಭಾವಿಸಿ ಮತ್ತೆ ನಾನು ನನ್ನ ವೈಫ್ ಇಬ್ರು ಬಂದು ನೋಡಿದ್ವಿ. ಆಮೇಲೆ ನಮ್ಮ ಮನೆಯವ್ರಿಗೂ ಎಲ್ಲರಿಗೂ ಕರ್ಕೊಬಂದು ತೋರಿಸ್ದೆ, ಎಲ್ಲರಿಗೂ ಇಷ್ಟ ಆಯ್ತು. ಮಾಡೋರಿಗೆ ಚೆನ್ನಾಗಿದೆ ಅಂತ ಹೇಳ್ತೀರಿ ಈ ಜಾಗ? ಇನ್ವೆಸ್ಟ್ಮೆಂಟ್ಗೂ ಚೆನ್ನಾಗಿದೆ. ಆಲ್ರೆಡಿ ನಮ್ಮ ಮನೆ ಇದೆಯಪ್ಪ, ಎಲ್ಲಾದ್ರೂ ಒಂದು ನಾನು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತಿರ್ತಾರೆ. ಚೆನ್ನಾಗಿದೆ.
ನಾನು ನನ್ನ ಫ್ರೆಂಡ್ಸ್ಗೆ ಆಲ್ರೆಡಿ ಸಜೆಸ್ಟ್ ಮಾಡಿದ್ದೀನಿ ಕೂಡ, ಬೆಂಗಳೂರಿನಲ್ಲಿರೋರ್ಗೂ ಕೂಡ ಸಜೆಸ್ಟ್ ಮಾಡಿದ್ದೀನಿ. ಜಸ್ಟ್ ಗುಡ್ ಫಾರ್ ಇನ್ವೆಸ್ಟ್ಮೆಂಟ್ ಆಲ್ಸೋ ಅಂತಾನು ಹೇಳಿದ್ದೀನಿ. ಗೆಳೆಯರೇ, ಭಾಳ ಖುಷಿ ಆಯ್ತು, ನನಗಂತೂ ಖುಷಿ ಆಯ್ತಪ್ಪ. ನೀವು ಬಂದರೆ ಖುಷಿ ಪಡ್ತೀರಿ. ನೀವೊಂದು ಕೆಲಸ ಮಾಡಿ, ನನ್ನ ಮಾತು ಕೇಳಬೇಡಿ, ಇವ್ರ ಮಾತು ಕೇಳಬೇಡಿ, ಸೀದಾ ಬರ್ರಿ. ಒಂದು ಸಲ ಮೈಸೂರು ನೋಡೋಕೆ ಬಂದಿರ್ತಿರಲ್ಲ, ಒಂದು ವಿಸಿಟ್ ಬನ್ನಿ, ಹಂಗೆ ಬಂದು ನೋಡಿರಿ. ಲೊಕೇಶನ್ ಹಾಕಿದ್ದೀನಿ, ಬಂದು ನೋಡಿರಿ. ನೋಡೋದ ಮೇಲೆ ನಿಮಗೆ 100% ತೊಗೊತೀರಿ ನೀವು. ಅಷ್ಟು ಖುಷಿ ಆಗುತ್ತೆ ನಿಮಗೆ. ನನಗೆ ಖುಷಿ ಆಗೋಯ್ತು. ತುಂಬ ಲೇಔಟ್ಗಳು ನೋಡಿದ್ದೀನಿ ಸರ್. ಇಲ್ಲಿ ಯಾಕೆ ಖುಷಿ ಆಗುತ್ತಾ, ಎಂಟ್ರಿನೇ ಖುಷಿ ಆಗೋಯ್ತು. ಓ ಇಲ್ಲಿ ಅದ್ಭುತ. ಇಲ್ಲ ಅಂತಂದ್ರೆ ಹಂಗೆ ಮನೆ ಕಟ್ಕೊಂಡಿರೋದಕ್ಕೆ ಸಾಧ್ಯ ಇರ್ತಾ ಇರಲಿಲ್ಲ ಅಲ್ವಾ? ಅವ್ರು ಇದ್ದಾರೆ ಆರಾಮಾಗಿ ಅಂದರೆ ಇನ್ನೇನು ಚಿಂತೆ ಇಲ್ಲಿ. ಆಮೇಲೆ ಸುಮ್ಮನೆ ದುಡ್ಡು ಖರ್ಚು ಮಾಡಿಬಿಟ್ರೆ ಅದಕ್ಕೆ ಅಂತ ಆಲ್ರೆಡಿ ಈ ಡಾಕ್ಯುಮೆಂಟ್ ಅಂತೂ ಪಕ್ಕ ಇದ್ದೇ ಇರುತ್ತೆ. ಇಲ್ಲ ಅಂದ್ರೆ ಇಷ್ಟು ದೊಡ್ಡ ಲೇಔಟ್ ಮಾಡೋಕ್ಕೆ ಹೆಂಗಾಗುತ್ತೆ ಅಲ್ವಾ ಸರ್? ಹೆಂಗಾಗುತ್ತೆ ಸರ್? ಸುಮ್ಮನೆ ಅವ್ರಿಗೊಂದು 50,000 ಚೆಕ್ ಮಾಡ್ಕೊಂಬರ್ಲಿ. ಅಲ್ಲ ಇರಲಿ, ನಾನು ಹೇಳೋದು ಅಯ್ಯೋ ಇಲ್ಲಂಗೆ ಹೇಗೆ ಆಗ್ತದೆ ಇದೆಲ್ಲ ಅಂತ. ಆಲ್ರೆಡಿ ಇವ್ರು ಇದಾರಲ್ಲ, ಒಂದು ಈಗ ನನ್ನ ಸೈಟ್ಗೆ ಮಾತ್ರ ಸಪರೇಟ್ ಆಗಿ ಇರಲ್ವಲ್ಲ ಡಾಕ್ಯುಮೆಂಟ್. ಎಂಟೈರ್ ಲೇಔಟ್ 18 ಎಕರೆಯಲ್ಲಿ ಏನ್ ಮಾಡಿದ್ವಿ ಎಲ್ಲ ಲೇಔಟ್ಗೂ ಅದಕ್ಕೆ ಹಂಗಾಗಿ ಇಂಥವ್ರು ಯಾರು ಕಟ್ಟಿದವ್ರು ಒಂದು ಚೆಕ್ ಮಾಡ್ಬಿಡ್ರಿ ಒಲಿ ಸರ್, ಒಂದು ಸರಿ ತೋರಿಸ್ಬಿಡಿ ಸರ್ ಅಂತ ಒಂದು ಸಮಾಧಾನಕ್ಕೆ. ಆಮೇಲೆ ನೀವು ಮಾಡಿಲ್ಲ ಅಂದರೂ ಬ್ಯಾಂಕಿಗೆ ಹೋದಾಗ ಅವರೇ ಹೇಳ್ತಾರೆ ಇಂಥದ್ದಿಲ್ಲ ಇಂಥದ್ದು ಬೇಕು ಅಂತ. 5,000 ಲಾಯರ್ ಖರ್ಚು ಮಾಡ್ಬಿಡ್ರಿ ಅಂತ ಹೇಳಕ್ ಹೇಳಿದೆ ಅಲ್ವಾ? ಸುಮ್ಮನೆ ವೇಸ್ಟ್ ಅಲ್ಲ ಸರ್ ಅಲ್ವಾ? ಕೆಲವು ಸ್ವಲ್ಪ ಕಸ್ಟಮರ್ಗೆ ಏನಂದ್ರೆ ಅದೊಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ಅವ್ರಿಗೆ, ನಮ್ಮ ಅಡ್ವೊಕೇಟ್ ಹತ್ರ ಹೋದ್ರೆ ನಮಗೆ ಮೈಂಡ್ ಫ್ರೀ ಆಗುತ್ತೆ ಅಂತ. ಸೊ ಅಂತ ಕಸ್ಟಮರ್ಗೂ ನಾವು ಆರಾಮಾಗಿ ಸರ್ ಅಲ್ಲ ಹೋಗ್ಲಿ, ಅದಕ್ಕೆ ಬೇಡ ಅಂತ ಏನು ಹೇಳೋದು ಬೇಡ ನಾವು. ಅಲ್ಲ ಸರಿಯಾಗಿದ್ದನ್ನು ಯಾಕೆ ಇದು ಮಾಡ್ತೀರಿ ಅಂತ ನೋಡ್ರಿ. 4,000-5,000 ಸ್ಕ್ವೇರ್ ಫೀಟ್ ಕೂಡ ಇಲ್ಲಿ ಜಾಗ ಇದೆ. ಇನ್ವೆಸ್ಟ್ಮೆಂಟ್ ಮಾಡೋರು ಅದನ್ನು ಮಾಡ್ಬೋದು. ಅದು ಕಡಿಮೆ ಕಾಸ್ಟಲ್ಲಿ ಸಿಗುತ್ತೆ. ಕಡಿಮೆ ಕಾಸ್ಟಲ್ಲಿ ಸಿಗ್ತದೆ, ತಗೊಂಡ್ರೆ ಕಡಿಮೆ ಕಾಸ್ಟಲ್ಲಿ ಕಡಿಮೆ ಇದರಲ್ಲಿ ಸಿಗುತ್ತೆ. ಅದನ್ನು ಪ್ಲ್ಯಾನ್ ಮಾಡ್ಬೋದು. ಅದ್ಭುತವಾದ ಲೇಔಟು. ಬನ್ನಿ ಒಂದ್ಸಲ. ಹುಣಸೂರಿಗೆ 3 ಕಿಲೋಮೀಟ್ರು, ಮೈಸೂರಿಗೆ 38 ಕಿಲೋಮೀಟ್ರು, ಬೆಂಗಳೂರಿಂದ ಒಂದು 2 ಅವರ್ ಜರ್ನಿ ಇಟ್ಕೊಂಬಿಡ್ರಿ ಅಲ್ವಾ? ಯಾಕಂದ್ರೆ ಅಲ್ಲಿಂದ ಇಲ್ಲಿಗೆ ಬರಬೇಕಲ್ಲ. ನಿಮ್ಗೆ ಒಂದು ಒಳ್ಳೆ ಜಾಗ ಸಿಗುತ್ತೆ. ಇನ್ವೆಸ್ಟ್ಮೆಂಟ್ ಮಾಡೋರು ಮಾಡಿ, ಮನೆ ಕಟ್ಕೊಳ್ಳೋರು ಕಟ್ಕೊಳ್ಳಿ. ಆಮೇಲೆ ಮನೆ ಬಾಡಿಗೆ ಕಟ್ಟಿ ಕೊಡ್ತೀನಿ ಅಂದ್ರೆ ಕೊಡ್ರಿ. 100% ನಿಮಗೆ ವರ್ತ್ ಇದೆ. ಮಾಡಿ ಒಂದು ಒಳ್ಳೆ ಸೈಟ್ ನಿಮ್ದಾಗಲಿ. ಗೃಹ ಪ್ರವೇಶಕ್ಕೆ ಕರೆಯೋದು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಬದುಕಿನ ಬುತ್ತಿಯ ಕಥೆಯನ್ನು ಇಲ್ಲಿಗೆ ಮುಗಿಸ್ತೀನಿ. ಮತ್ತೆ ನಾಳೆ ಇನ್ನೊಂದು ಕತೆ, ಇನ್ನೊಂದು ಬದುಕಿನ ಬುತ್ತಿಯೊಂದಿಗೆ ತಮ್ಮ ಮುಂದೆ ಹಾಜರಾಗ್ತೀನಿ. ಅಲ್ಲಿವರೆಗೆ ನಮಸ್ತೆ 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 ಗೆಳೆಯರೇ.